ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತಾವತ್ಮನಃ ಪದಮಿದಂ ಧ್ಯಾಯನ್ಮದಂಕಂಕಿತಾಃ ಮನ್ಮಂತ್ರಂ ಜಪಮತೋ ದಾಸ್ಯಾಮಿ ಭಾಗ್ಯೈ ಸಹ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದರ್ಭವೇತ್. ಆಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಶ್ರೀಕಾಕೃತ್ಪಾದಮಧ್ಯಗಾಂ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀನಿವಾಸ ಗುರು ರಾಘವೇಂದ್ರ ಶ್ರವಣ ಮಾಡುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ಪೂರ್ವ ವಂದನೆಗಳನ್ನ ಅದಕ್ಕಾಗಿ ಎಲ್ಲರಲ್ಲಿ ನಾವು ಶ್ರೀನಿವಾಸನ ಕಥೆಯನ್ನು ಕೇಳ್ತಾ ಇದ್ವಿ. ಅಂತಹ ಶ್ರೀನಿವಾಸನ ಕಲ್ಯಾಣ ಕಥೆ, ಅದರಲ್ಲಿ ಆಕಾಶ ರಾಜ ಪತ್ರವನ್ನ ಬರೆದಿದ್ದ ಅಂತ ನಾವು ಕೇಳಿದ್ವಿ. ಅದಕ್ಕೆ ಶ್ರೀನಿವಾಸ ದೇವರು ಪ್ರತ್ಯುತ್ತರವನ್ನ ಪತ್ರ ಬರಿಬೇಕಾಗಿತ್ತು, ಅಲ್ಲಿಗೆ ನಿಂತು ಹೋಗಿತ್ತು. ಈಗ ಅದ ನಾವು ಚಿಂತನೆ ಮಾಡೋದಾದ್ರೆ, ಶ್ರೀನಿವಾಸ ಉವಾಚ ಪತ್ರಿಕಾ ಲಿಖ್ಯತೆ ವಿಪ್ರ ಮಯಾಕಾಶ ನೃಪಾಯ ಚ ತದ್ವಚನಮಾಸ್ತುತ್ಯೈವ ರಾಜ್ಞಾ ಪ್ರೀತಿ ವಿದಾಯಿಕಾಃ. ಹತ್ರ ಮಾತನಾಡ್ತಾ ಇದ್ದಾನೆ ಶ್ರೀನಿವಾಸ. ನಿನ್ನ ಮಾತಿನಂತೆ, ಅಂದರೆ ಶುಕಾಚಾರ್ಯರೇ ನೀವು ಹೇಳಿದ್ದೀರಿ ಏನು ಅಂತ, ಅವನಿಗೆ ಪ್ರತಿ ಪತ್ರವನ್ನ ಬರೀ ನಿಮ್ಮ ಮಾತಿನಂತೆ ಆಕಾಶರಾಜನ ಮನಸ್ಸಿಗೆ ಒಪ್ಪುವಂತಹ ಪತ್ರವನ್ನ ನಾನು ಬರೀತೇನೆ ಅಂತ ಹೇಳಿ ತತಃ ಸಪತ್ರಂ ಪುರುಹೂತ ವಿಶ್ರುತಂ. ಆಯ್ತು, ಹೇಗೆ ಪತ್ರ ಬರೆಯೋದು? ಹೀಗೆ ಆನಂದ ಹೊಂದಿರತಕ್ಕಂತಹ ಶ್ರೀನಿವಾಸ ಗಂಭೀರವಾಗಿರತಕ್ಕಂತಹ ಅರ್ಥಗಳಿಂದ ಕೂಡಿದ ಅತ್ಯಂತ ಸಂತೋಷವನ್ನುಂಟು ಮಾಡುವಂತಹ ಶ್ರೀಕೃಷ್ಣ ಹೇಗೆ ಪತ್ರವನ್ನ ಬರೆದನೋ ಅದರಂತೆ ಇಂದ್ರನ ಮಿತ್ರನಾದಂತಹ ಆಕಾಶರಾಜನಿಗೆ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವ, ಯಾವಾಗಲೂ ಪತ್ರ ಹೇಗಿರಬೇಕು, ಪತ್ರ ಬರೀತೇವೋ ಅವರಿಗೆ ಸಂತೋಷ ಉಂಟಾಗುವ ಹಾಗೆ ಪತ್ರ ಬರಿಬೇಕು. ಅದನ್ನು ಓದಿದ ಕೂಡಲೇ ಅವರಿಗೆ ಮನಸ್ಸಿಗೆ ಆನಂದವಾಗಬೇಕು, ಹಾಗಿರ್ಬೇಕೇ ಹೊರತು ಇವತ್ತಿನ ಪತ್ರಿಕೆಗಳು ನೋಡ್ಬೇಕು ಆ ಮೆಸೇಜು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಹೇಗೆ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಕೃಷ್ಣಾವತಾರದಲ್ಲಿ ರುಕ್ಮಿಣಿಗೆ ಹೇಗೆ ಸಂತೋಷವಾಯಿತು ಹಾಗೆ ಅಂತ. ಅಂದ್ರೆ ಯಾವುದು ಏನು ಅದ್ಭುತವಾಗಿರತಕ್ಕಂತ ಮಾತು ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ರುಕ್ಮಿಣೀ ದೇವಿಗೆ ಕೃಷ್ಣ ಪತ್ರ ಬರೆದಂತೆ. ಅಲ್ಲ, ಆಕಾಶರಾಜನಿಗೆ ಪತ್ರ ಬರಿಬೇಕಾದ್ರೆ ರುಕ್ಮಿಣೀ ದೇವಿಗೆ ಪತ್ರ ಬರೆದಂತೆ ಬರಿತೀನಿ ಅಂದ್ರೆ ಏನರ್ಥ? ರುಕ್ಮಿಣಿಗೆ ಪತ್ರ ಬರೆಯುವ ಕ್ರಮವೇ ಬೇರೆ, ಮಾವನಾಗಿರತಕ್ಕಂತ ಆಕಾಶರಾಜನಿಗೆ ಪತ್ರ ಬರೆಯುವ ಕ್ರಮವೇ ಬೇರೆ. ಇದು ರುಕ್ಮಿಣಿಗೆ ಬರೆದಂತೆ ಇವರಿಗೆ ಬರೆದ್ರು ಅಂತನ್ನುವಂಥದ್ದು. ಕೃಷ್ಣಾವತಾರೇ ಪ್ರತಿ ರುಕ್ಮಿಣೀವಾ ಅಂದ್ರೆ ರುಕ್ಮಿಣಿಗೆ ಬರೆದಂತೆ ಅಂದ್ರೆ ಏನರ್ಥ ಅಂದ್ರೆ, ತಾತ್ಪರ್ಯ ಏನು ಅಂತಂದ್ರೆ, ರುಕ್ಮಿಣಿ ಅಂತಂದ್ರೆ ತತ್ವಜ್ಞಾನ ಅಂತ ಅರ್ಥ. ರುಕ್ಮಿಣೀವ ಅಂದ್ರೆ ತತ್ವಜ್ಞಾನಕ್ಕೆ ಇಷ್ಟವಾಗುವ ರೀತಿಯಲ್ಲಿ ಪತ್ರವನ್ನ ಬರದ. ಅಂದ್ರೆ ಪತ್ರ ಸಾಮಾನ್ಯ ಮಾನವರ ಪತ್ರದಂತೆ ತಿಳಿದುಕೊಳ್ಬೇಡಿ. ರುಕ್ಮಿಣೀವ ಅಂದ್ರೆ ಅದ್ಭುತವಾಗಿರತಕ್ಕಂತಹ ತತ್ವಜ್ಞಾನ ಏನಿದೆ, ಆ ಪತ್ರವನ್ನ ನೀವು ನೋಡ್ತಾ ಇರುವಾಗ ಪ್ರತಿಯೊಂದು ಮಾತು ತತ್ವಜ್ಞಾನಕ್ಕೆ ಪ್ರೇರಿತ. ಅದು ಆಕಾಶರಾಜನಿಗೆ ಯಾಕೆ ಸಂತೋಷ ಆಗಬೇಕು ಅಂದ್ರೆ, ತತ್ವಜ್ಞಾನ ತುಂಬಿರೋದು ಎಲ್ಲಿ? ತತ್ವಜ್ಞಾನ ಅಂದ್ರೆ ಏನು? ಶಬ್ದ. ಆ ಶಬ್ದ ಎಲ್ಲಿದೆ? ಆಕಾಶದಲ್ಲಿದೆ. ಅಂದರೆ ಆಕಾಶದ ತನ್ಮಾತ್ರೆಯಾಗಿರುವಂತಹ ಶಬ್ದವೇ ಶಾಸ್ತ್ರ. ಹಾಗಾಗಿ
ಆಕಾಶರಾಜನಿಗೆ ಹೇಗೆ ಇಷ್ಟ ಆಗ ಆಕಾಶರಾಜನಿಗೆ ಅಂದರೆ ಶಬ್ದ ಪಂಚತನ್ಮಾತ್ರಗಳು ಪಂಚಭೂತಗಳಿಗೆ ಅನ್ವಯವಾಗುವಂತೆ ನಾವು ಬರೆದಾಗ ಆಗ ಅದು ಭಗವಂತನ ಪ್ರಾಪ್ತಿಗೆ ಕಾರಣವಾಗತ್ತೆ. ಅಲ್ಲಿ ವ್ಯಾಖ್ಯಾನಕಾರರು ಬರೆದಿದ್ದಾರೆ, ಏನಂತ ಬರೆದಿರಬಹುದು? ರಾಜಾದಿರಾಜ ಪೂಜ್ಯಾಯ ಸುಧರ್ಮತನಯಾಯ ಚ ನಮೋ ನಮೋಕ್ತಿ ಭಕ್ತೈವ ತ್ವಯೇವಂ ಪ್ರತಿ ಲಿಖ್ಯತೆ ಶ್ರೀನಿವಾಸೇನ ಶುಭ ವಿಜ್ಞಪ್ತಿ ಗರ್ಭಿಣಿ. ಅದ್ಭುತವಾದ ಪತ್ರ. ಏನು ಅಂತ ಬರೆದಿದ್ದಾರೆ? ರಾಜಾದಿರಾಜರಿಂದ ಪೂಜ್ಯನಾದ ಆಕಾಶರಾಜನಾದಂತಹ ಮಾವನಿಗೆ ಯಾರು ಅಂದ್ರೆ ನಿಮ್ಮ ಬಾಲಕನಾಗಿರತಕ್ಕಂತಹ ಶ್ರೀನಿವಾಸೇನ ಬಾಲೇನ ಅಂತಂದ್ರು. ಶ್ರೀನಿವಾಸ ಬಾಲಕನಾಗಿರತಕ್ಕಂತ ಶ್ರೀನಿವಾಸ ಅಂತ ಅರ್ಥ ಅಲ್ಲ. ಮತ್ತೆ ಏನು ಅಂದ್ರೆ ಸಂಸ್ಕೃತದಲ್ಲಿ ಬಾಲ ಅಂತ ಅನ್ನುವ ಶಬ್ದಕ್ಕೆ ಮೊದಲನೇದು ಬ್ರಹ್ಮದೇವರು ಅಂತ ಅರ್ಥ. ಅದು ಸತ್ಯಧರ್ಮ ತೀರ್ಥ ಶ್ರೀಪ ವ್ಯಾಖ್ಯಾನ ಮಾಡುವಾಗ ಬಾಲ ಅಂತ ಅಂದ್ರೆ ಬ್ರಹ್ಮದೇವರು, ಬಾಲ ಅಂತಂದ್ರೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರೇ ಮಗನಾಗಿದ್ದಾನೆ ಶ್ರೀನಿವಾಸನಿಗೆ ಅನ್ನುವ ಅರ್ಥದಲ್ಲಿ ಅಲ್ಲಿ ಬರ್ದಿದ್ದಾರೆ. ಅದನ್ನೇ ಇಲ್ಲಿಟ್ಟುಕೊಂಡಾಗ ಬಾಲ ಅನ್ನುವ ಶಬ್ದಕ್ಕೆ ಬ ಅಂದ್ರೆ ಭಾರತೀ ರಮಣ ಅಂತ ಅರ್ಥ, ಲ ಅಂತಂದ್ರೆ ಅವರ ಪತ್ನಿ ಭಾರತೀ ದೇವಿ ಅಂತ ಅರ್ಥ. ಅಂದ್ರೆ ಭಾರತೀ ಪತಿಯಾಗಿರತಕ್ಕಂತ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಶ್ರೀನಿವಾಸ ಅಂತ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರತಕ್ಕಂತಹ ಶ್ರೀನಿವಾಸ ಅಂತ ಚಿಂತನೆ ಮಾಡಿದ್ರೆ ತತ್ವಜ್ಞಾನ ಪ್ರಾಪ್ತಿಯಾಗತ್ತೆ ಅನ್ನುವಂತ ಮಾತನ್ನ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಅವರು ನಮಸ್ಕಾರಗಳು ಭಕ್ತಿಪೂರ್ವಕವಾದ ನಮಸ್ಕಾರಗಳು ಅಂತಂದ್ರು. ಹಾಗಾಗಿ ಶ್ರೀನಿವಾಸ, ನಾನು ಮಂಗಳಕರವಾಗಿರತಕ್ಕಂತಹ ಈ ವಿವಾಹಕ್ಕೆ ಒಪ್ಪಿಗೆಯನ್ನ ಸೂಚಿಸುವಂತಹ ಈ ಶುಭ ಲಗ್ನ, ಅದನ್ನೇ ಬರಿತಾ ಇದ್ದಾರೆ. ವಿಜ್ಞಪ್ತಿ ಕ್ರಿಯತೆ ತ್ರಿಯಂ ಭವದ್ಭಿಹಿ ಲಿಖಿತಂ ದೃಷ್ಟ್ವಾ ಸಂತೋಷೋಕ್ಯ ಭವನ್ಮಮ. ಕೆಲವರು ಪತ್ರ ಬರೀತಾರೆ, ಏನ್ ಗೊತ್ತಾ, ವಿಷಯವೇ ಇರೋಲ್ಲ. ಪತ್ರ ಬರೆಯುವ ಕ್ರಮ ಹೇಗೆ ಅಂತಂದ್ರೆ, ಅವರು ಏನು ಬರ್ದಿರ್ತಾರೆ ಆ ವಾಕ್ಯವನ್ನು ಇಟ್ಕೊಂಡು ಅದಕ್ಕೆ ಉತ್ತರ ರೂಪವಾಗಿರ್ಬೇಕು. ಅವ್ರು ಏನೇನ್ ಕ್ವಶನ್ ಕೇಳಿದರೆ ಮೊದಲು ಪಾಯಿಂಟ್ ಔಟ್ ಮಾಡ್ಕೋಬೇಕು. ಆ ಪಾಯಿಂಟ್ ಔಟ್ ಮಾಡ್ಕೊಂಡು ಆ ಒಂದೊಂದು ಪಾಯಿಂಟಿಗೆ ಉತ್ತರ ಕೊಡ್ತಾ ಬರಿಬೇಕು. ನೀವೇನ್ ಹೇಳಿದಿರಿ, ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ. ಹಾಗಾಗಿ ನೀವು ಹೇಳಿದಂತೆ ಅಂದರೆ ಸಂತೋಷವಾಗಿ, ಅಂದರೆ ನಿಮ್ಮ ಮಗಳಾಗಿರತಕ್ಕಂಥ ಪದ್ಮಾವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನೀವು ಅಪೇಕ್ಷೆ ಪಟ್ಟಿದ್ದೀರಿ. ಹಾಗಾಗಿ ಅದನ್ನ ನಾನು ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ. ವೈಶಾಖೇ ಶುಕ್ಲ ದಶಮಿ ಭೃಗುವಾರೇ ಮಹೋತ್ಸವೇ ಅಂಗೀಕರೋಮಿ ರಾಜೇಂದ್ರ ಕನ್ಯಾಂ ತವ ವಿಶಾಂಪತೆ. ಅದ್ಭುತವಾದ ಮಾತು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೈಶಾಖ ಶುಕ್ಲ ದಶಮಿಯ ದಿವಸ ನಾವು ಅದನ್ನ ಸ್ವೀಕಾರ ಮಾಡ್ತೇವೆ. ಯಾಕೆ ಇದನ್ನ ಹೇಳಿದೆ ಅಂದ್ರೆ, ಎಷ್ಟೋ ಜನ ದಶಮಿ ಮದುವೆ ಮಾಡಬಾರದು ಅಂತ. ಯಾಕೆ ಅಂತ ಕೇಳಿದೆ ನಾನು. ದಶಮಿ ಮದುವೆ ಯಾಕೆ ಮಾಡಬಾರದು, ಒಳ್ಳೆ ತಿಥಿ ಅಲ್ವಾ ಅಂತ. ಹಾಗಲ್ಲ, ದಶಮಿ ದಿವಸ ನಾವು ಮದುವೆ ಮಾಡಿಬಿಟ್ರೆ ಮೊದಲನೇ ದಿನ ಚಿತ್ರಾವತಿ ಇಡ್ತೇವೆ, ಮರು ದಿವಸ ಏಕಾದಶಿ ಆಗುತ್ತೆ, ದ್ವಿತೀಯ ವಿಘ್ನ. ಮದುವೆ ಆದ್ಮೇಲೆ ದ್ವಿತೀಯ ಚಿತ್ರಾವತಿಗೆ ದ್ವಿತೀಯ ವಿಘ್ನ ಆಗುತ್ತೆ. ಆದ್ದರಿಂದ ಸರ್ವತಾ ತಪ್ಪು. ಅಲ್ಲಿ ದ್ವಿತೀಯ ವಿಘ್ನದ ಪ್ರಸಂಗವೇ ಬರೋದಿಲ್ಲ. ಯಾಕೆ ಅಂತಂದ್ರೆ, ಉಪನಯನ ಒಟ್ಟೆ ದಶಮಿ ದಿವಸ ಉಪನಯನ ಮಾಡಬಾರ್ದು. ಯಾಕೆ ಅಂದ್ರೆ ಚಿತ್ರಾವತಿ ಮೊದಲಿಗೆ ಇಟ್ಟಿರ್ತಾರೆ, ಮರು ದಿವಸ ದ್ವಿತೀಯ ವಿಘ್ನ ಆಗುತ್ತೆ. ದ್ವಿತೀಯ ವಿಘ್ನ ಅಂದ್ರೆ ಯಾವ ದಿನದಲ್ಲಿ ವಿಧಿ ಇದೆಯೋ ಆ ದಿನವನ್ನ ಲೆಕ್ಕ ಇಟ್ಟುಕೊಳ್ಬೇಕೇ ಹೊರತು, ಇವತ್ತು ಏಕಾದಶಿ ಚಿತ್ರಾವತಿ ಇಟ್ರೆ ಮಹಾಪಾಪ. ಹಾಗಾಗಿ ಅದು ಲೆಕ್ಕಕ್ಕೆ ಬರೋದಿಲ್ಲ. ಅದು ಏನದು, 3 ದಿನದ್ದು ಒಂದೇ ದಿನ ಲೆಕ್ಕ.
ಏನಂದ್ರೆ ದಿನತ್ರಯಂ ಅಂತ. ಅದನ್ನ ನೀವು ಉಪವಾಸವನ್ನ ಪೂರ್ತಿ ಮಾಡೋದು ಯಾವಾಗ? ಪಾರಣೆ ಮಾಡಿದಾಗ, ದ್ವಾದಶಿ ಬೆಳಗ್ಗೆ ಪಾರಣೆ ಮಾಡಿದಾಗ್ಲೇ ಈ ಏಕಾದಶಿ ಅಂತಂದ ಮೇಲೆ ಅದು ಒಂದೇ ದಿನದ ಲೆಕ್ಕವೇ ಅದು. ಹಾಗಾಗಿ ದ್ವಾದಶಿ ದಿವಸ ಚಿತ್ರಾವತಿ ಇಟ್ಟಾಗ ಅದು ದ್ವಿತೀಯ ವಿಗ್ರಹ ಆಗೋದಿಲ್ಲ. ಕೇಳಿಸ್ತಾ ಇಲ್ಲ ಆಚಾರ್ಯ, ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಆಚಾರ್ಯ. ಆದ್ದರಿಂದ ಇಲ್ಲಿ ಯಥಾ ಪುರಾ ಸಾಗರೋಮಿ ಅಂತ ಹೇಗೆ ಪೂರ್ವದಲ್ಲಿ ಸಮುದ್ರ ರಾಜ ನನಗೆ ಲಕ್ಷ್ಮಿಯನ್ನ ಕನ್ಯಾದಾನ ಮಾಡಿದನೋ, ಕನ್ಯಾದಾನ ಮಾಡಿ ಮಹಾಕೀರ್ತಿಯನ್ನ ಪಡೆದನೋ, ಹಾಗೆ ಅಂತ. ಅಂದ್ರೆ ಏನರ್ಥ ಅಂದ್ರೆ ಬಹಳ ಅದ್ಭುತವಾದ ಮಾತನ್ನ ನಮ್ಗೆ ಹೇಳ್ತಾರೆ. ಏನು ಅಂದ್ರೆ ಮಾಡಬೇಕಾದರೆ ಆಕಾಶರ ಅಂದ್ರೆ ಹಿಂದೆ ವರುಣದೇವರು ಸಮುದ್ರ ಕನ್ಯೆಯಾಗಿರತಕ್ಕಂತಹ ಲಕ್ಷ್ಮೀ ದೇವಿಯನ್ನ ದಾನ ಮಾಡಿ ಹೇಗೆ ಸಮುದ್ರ ರಾಜ ಪುಣ್ಯವನ್ನು ಗಳಿಸಿಕೊಂಡನೋ, ಕನ್ಯಾದಾನ ಮಾಡುವಾಗ ಏನು ಅನುಸಂಧಾನ ಇರುತ್ತೆ ಅಂದ್ರೆ, ನಾನು ಕೊಡ್ತಾ ಇದ್ದೇನೆ ಅಲ್ಲ, ಅದಕ್ಕೆ ನನ್ನ ಒಳಗಿರತಕ್ಕ ಪ್ಲೇಸ್ ಚೇಂಜ್ ಮಾಡ್ಬೇಕು. ಯಾಕೋ ಗೊತ್ತಾಗ್ತಾ ಇಲ್ಲ. ಇಷ್ಟು ದಿವಸ ಬಿಟ್ಟಲ್ಲ, ಅದಕ್ಕೆ ಅದು ಟವರ್ ಬರ್ತಾ ಇಲ್ಲ. ಬೇರೆ ಕಡೆ ಇದ್ರೆ ನೀವು ಮೇಲೆ ಲಕ್ಷ್ಮೀ ದೇವಿ ಇಲ್ಲ, ನಿಮ್ ಮೇಲೆ ತಲೆ ಮೇಲೆ ಲಕ್ಷ್ಮೀ ದೇವಿ ನೀವು ಕೂತಿದ್ದಕ್ಕೆ. ಆದ್ದರಿಂದ ಈ ರೀತಿಯಾಗಿ ಕನ್ಯಾದಾನವನ್ನ ಮಾಡುವಾಗ ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈರ್ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ. ಈ ರೀತಿಯಾಗಿ ಕನ್ಯಾದಾನವನ್ನ ಮಾಡಬೇಕು. ವರುಣ ದೇವರ ಅನುಸಂಧಾನವನ್ನ ಒಳಗಿಟ್ಕೋಬೇಕು. ಮಗಳಲ್ಲಿ ಲಕ್ಷ್ಮೀ ದೇವಿಯ ಅನುಸಂಧಾನ ಮಾಡ್ಕೋಬೇಕು. ಅಳಿಯನಲ್ಲಿ ಸಾಕ್ಷಾತ್ ನಾರಾಯಣನ ಅನುಸಂಧಾನವನ್ನ ಮಾಡ್ಕೊಳ್ಬೇಕು. ಹೀಗೆ ಅನುಸಂಧಾನವನ್ನ ಮಾಡಿಕೊಂಡು ಕಲ್ಯಾಣ ಮಹೋತ್ಸವವನ್ನ ಮಾಡಬೇಕು, ಕನ್ಯಾದಾನವನ್ನ ಮಾಡಬೇಕು ಅನ್ನುವ ಅನುಸಂಧಾನಗಳು ಕನ್ಯಾದಾನದಲ್ಲಿ ಇರ್ಲಿ. ನೀನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡ ಅನ್ನುವಂತಹ ಅನುಸಂಧಾನವನ್ನ ಆಕಾಶರಾಜನ ಮುಖಾಂತರ ಇಡೀ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಯಥಾ ಪುರಾ ಸಾಗರೋಮಿ ಕನ್ಯಾದಾನಂ ಸುಕೀರ್ತಿತಂ ತಥಾ ದತ್ವಾ ತುಮೇ ಕನ್ಯಾಂ ಭವತ್ವಂ ಬಹು ಕೀರ್ತಿಮಾನ್. ನೀವು ಕನ್ಯಾದಾನ ಮಾಡೋದೇ ಕರೆ, ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಚೂರು ಪುಣ್ಯ ಗಳಿಸಿಕೊಳ್ಳೋದಕ್ಕಿಂತ ನನ್ನ ಒಳಗಿರ್ತಕ್ಕಂತ ವರುಣದೇವರು, ಅವಳ ಒಳಗಿರ್ತಕ್ಕಂತ ಲಕ್ಷ್ಮೀ ದೇವಿಯನ್ನ ಅಳಿಯನ ಒಳಗಿರ್ತಕ್ಕಂತ ನಾರಾಯಣನಿಗೆ ಕೊಡ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡ್ಕೊಂಡ್ಬಿಟ್ರೆ ಅನಂತ ಪುಣ್ಯ ಬರ್ತದೆ. ಹಾಗೆ ಪ್ರತಿಯೊಬ್ಬರು ಅನುಸಂಧಾನ ಮಾಡ್ಕೊಳ್ಳಿ ಎಂಬ ತತ್ವವನ್ನ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರವಾಗಿ ಹೀಗೆ ಹೇಳ್ತಾ ಇದ್ದಾರೆ. ಯಥಾ ವೈ ಸಾಗರಾನ್ ಪೂರ್ವಾನ್ ಕಪಿಲೇನ ನಿಪಾತಿತಾನ್ ಭಗೀರಥೋ ಮಹಾರಾಜೋ ಗಂಗಾ ಮಾದಾಯ ತಾನ್ಪುರಾ. ನೋಡಪ್ಪ, ಭಗೀರಥ ಮಹಾರಾಜ ಗಂಗಾ ಮಾದಾಯ, ಹೇ ಗಂಗಾವತರಣದಿಂದ ಸಾಗರ ಅಂದ್ರೆ ಭಗೀರಥರಿಗೆ, ಅಂದ್ರೆ ಸಗರ ರಾಜ ಭಗೀರಥರಿಗೆ ಮಾತ್ರ ಮಹಾನ್ ಲಾಭವ. ಆದ್ರೆ ಭಗೀರಥ ಮಹಾರಾಜರು ತಪಸ್ ಮಾಡಿ ತರಿಸಿದ್ರು, ಅವರಿಗೆ ಮಾತ್ರ ಲಾಭ ಆಯಿತೇನು? ಇಲ್ಲ. ಆ ಗಂಗೆಯ ಶ್ರವಣ, ಕೀರ್ತನ, ಪ್ರವಚನ, ದರ್ಶನ, ಸ್ನಾನ, ಪಾನ
ಯಾರ್ಯಾರು ಮಾಡ್ತಾರೋ ಸಮಸ್ತ ಲೋಕಕ್ಕೆ ಮಹಾಪುಣ್ಯ ಪ್ರಾಪ್ತಿಯಾಗುವಂತೆ ಮಾಡಿದರು ಭಗೀರಥ ಮಹಾರಾಜರು. ಆದ್ದರಿಂದ ಹಾಗೇನೆ ಕಲ್ಯಾಣದಿಂದ ಅಂದ್ರೆ ಈ ಯಾವ ಕಲ್ಯಾಣದಿಂದ ನನಗೆ ಲಾಭ ಅಲ್ಲ, ಇದನ್ನ ಕೇಳುವವರಿಗೆ, ಹೇಳುವವರಿಗೆ, ಮಾಡಿಸುವವರಿಗೆ, ಈ ಅನುಸಂಧಾನ ಮಾಡಿಕೊಳ್ಳುವವರಿಗೆ ಅವರೆಲ್ಲರಿಗೂ ಕೂಡ ಇಂತಹ ಮಹಾಪುಣ್ಯದ ಲಾಭ ಕೀರ್ತಿದಾಯಕವಾಗಲಿ ಅನ್ನುವುದಕ್ಕಾಗಿ ಈ ಅನುಸಂಧಾನವನ್ನ ಹೇಳ್ತಾ ಇದ್ದೇನೆ. ಉದ್ಧತ್ಯ ಬಹುಲಾಂ ಕೀರ್ತಿಂ ಲಭಸ್ವೇತರ ದುರ್ಲಭಾಂ ಲಿಖಿತವ್ಯಂ ವಿಶೇಷೇಣ ಕಿಂತೇಸ್ತಿ ನೃಪಸತ್ತಮ. ಬಹಳ ತಿಳಿದವನಿಗೆ ಏನ್ ಹೇಳೋದು ನೋಡಿ, ಮತ್ತೆ ಅಲ್ಲಿ ತನ್ನನ್ನ ತಾನು ಮುಚ್ಚಿಟ್ಟುಕೊಳ್ತಾ ಇದ್ದಾನೆ. ನಾನೇನು ಬರೆಯೋದಿದೆ? ವಿಶೇಷಜ್ಞೋಪಿ ಧರ್ಮಾತ್ಮ ವೇತ್ತಿ ಸರ್ವಂ ಶುಕೋ ಮುನಿಹಿ. ನೋಡಿ, ವಿಶೇಷವಾಗಿ ಧರ್ಮದ ಮರ್ಮ ಯಾರು ತಿಳಿದಿರ್ತಾರೋ ಅವರಿಗೆ ನಾವು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಅಂದ್ರೆ ವಿಶೇಷೇಣ ವಿಶೇಷಜ್ಞೋಪಿ ಧರ್ಮಾತ್ಮ ಅಂದ್ರೆ ಅರ್ಥ ಏನು? ಈ ಅನುಸಂಧಾನಗಳೆಲ್ಲ ಯಾರಿಗೆ ಬರ್ತದೆ? ಯಾರು ಧರ್ಮಿಷ್ಠರೋ ಅವರಿಗೆ ಬರ್ತದೆ ಅಂತ ಅರ್ಥ. ಹಾಗಾದ್ರೆ ಏನರ್ಥ? ಧರ್ಮೋ ರಕ್ಷತಿ ರಕ್ಷಿತ. ಜೀವನದಲ್ಲಿ ನೀವು ಧರ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ರೆ ಆಟೋಮೆಟಿಕ್ ಆಗಿ ನಿಮ್ಮನ್ನ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ಹೇಳಿ ಇದನ್ನು ಯಾರು ತಿಳ್ಕೊಂಡಿದ್ದಾರೆ? ಶುಕೋ ಮುನಿಹಿ ವೇತ್ತಿ. ಅಂದ್ರೆ ಮಹಾರುದ್ರ ದೇವರು ಈ ಅನುಸಂಧಾನದಿಂದ ಪ್ರತಿಯೊಂದು ಮಾಡುವಂತಹದ್ದು, ಅದನ್ನ ನಾವು ತಿಳ್ಕೊಳ್ಬೇಕು. ಇದಂ ವಿಜ್ಞಾಪನಂ ಜ್ಞೇಯಂ ಮಮ ಪ್ರಣತಿ ಪೂರ್ವಕಂ. ಆದ್ದರಿಂದ ಶ್ರೀನಿವಾಸ ನಮಸ್ಕಾರ ಪೂರ್ವಕವಾಗಿ ವಿಜ್ಞಾಪನೆ ಮಾಡುತ್ತಿದ್ದೇನೆ ಅಂತ ಹೇಳಿ ಇತಿ ಲಿಖಿತ್ವಾವರ ಪತ್ರಿಕಾಂ ಶುಭಾಂ ಶೇಷಾದ್ರಿನಾಥೋ ಮುನಿನಾ ಶುಕೇನ. ಆವಾಗ ಶೇಷಗಿರಿಯ ಸ್ವಾಮಿಯಾಗಿರತಕ್ಕಂತಹವ ಶ್ರೀನಿವಾಸ ಏನು ಮಾಡಿದ ಅಂತ ಕೇಳಿದ್ರೆ ಉತ್ತಮವಾಗಿರತಕ್ಕಂತ ಪತ್ರಿಕೆಯನ್ನು ಬರೆದು ಮುನಿಯನ್ನ ಹೊಗಳಿ ಅವನ ಆಕಾಶರಾಜನ ಪಟ್ಟಣಕ್ಕೆ ಶುಕಾಚಾರ್ಯ ಮತ್ತೆ ಕಳಿಸ್ತಾರೆ, ಹೋಗಿ ವಾಪಸ್ ಕೊಟ್ಟು ಬನ್ನಿ ಅಂತ. ಶ್ರೀನಿವಾಸ ಉವಾಚ ಅವಿದಿತ್ವಾ ಕುಲಂ ಗೋತ್ರಂ ನಾಮ ಸಂಸ್ಥಾನ ಮಂದಿರಂ ಕಥಂ ದಾಸ್ಯಾತಿ ರಾಜೇಂದ್ರ ಕನ್ಯಾಂ ಮಮ ಮಹೀಸುರಾ. ಮೇಲ್ನೋಟಕ್ಕೆ ಏನ್ ಅರ್ಥ ಆಗುತ್ತೆ? ಅಲ್ಲ ಶುಕಮುನಿಗಳೇ, ಕುಲ ಇಲ್ಲ, ಗೋತ್ರ ಇಲ್ಲ, ಸ್ಥಳ ಇಲ್ಲ, ಮನೆ ಇಲ್ಲ, ಹೆಸರಿಲ್ಲ, ಏನೂ ಇಲ್ಲದೆ ಆಕಾಶ ರಾಜ ಅಂತ ದೊಡ್ಡ ಮಹಾರಾಜ ಹೇಗೆ ತಾನೇ ಮಗಳನ್ನ ನನಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ ಹೇಳಿ ಅಂತ. ಅದ್ರ ನೋಡುವಾಗ ತಾತ್ಪರ್ಯ ಅಂದ್ರೆ ಇವೆಲ್ಲವನ್ನ ತಿಳಿದುಕೊಂಡು ಕೊಡುವಂತಹದ್ದಲ್ಲ. ಅಂದ್ರೆ ನನಗೆ ಕುಲ ಇಲ್ಲ, ಗೋತ್ರ ಇಲ್ಲ, ಹೇಗೆ ತಾನೇ ಕೊಡ್ತಾನೆ ಅಂದ್ರೆ ಇವನಿಗೆ ಕುಲ ಇಲ್ಲ. ಯಾಕೆ? ಕುಲದಲ್ಲಿ ಹುಟ್ಟಿದ್ರೆ ತಾನೆ, ಇವನಿಗೆ ಹುಟ್ಟೇ ಇಲ್ಲ, ಆದ್ದರಿಂದ ಕುಲ ಇಲ್ಲ. ಗೋತ್ರ ಯಾಕೆ? ಒಂದು ಹುಟ್ಟಿದ್ರೆ ಕುಲ, ಇವನಿಗೆ ಹುಟ್ಟಿಲ್ಲ ಅಂದ್ರೆ ಕುಲವೂ ಇಲ್ಲ, ಗೋತ್ರವೂ ಇಲ್ಲ, ಸಂಸ್ಕಾರವೂ ಇಲ್ಲ. ಯಾವುದು ಬೇಕು ಇವನಿಗೆ? ಹುಟ್ಟಿದ ಮೇಲೆ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾದ್ವಿಜ ಉಚ್ಯತೆ. ಆ ಸಂಸ್ಕಾರ ಯಾರಿಗೆ? ಹುಟ್ಟಿದ್ರೆ. ಹುಟ್ಟೇ ಇಲ್ಲ, ಅವನು ಸಂಸ್ಕಾರಯುತನಾಗಿದ್ದಾನೆ. ಆದ್ದರಿಂದ ಕಥಂ ದಾಸ್ಯತಿ ಅಂದ್ರೆ ಇವನು ಹಾಗೆ ಹೀಗೆ ಅಂತ ತಿಳ್ಕೊಂಡು ಕೊಡ್ತಾನೋ ಅಥವಾ ಸರ್ವೋತ್ತಮ ಅಂತ ತಿಳ್ಕೊಂಡು ಕೊಡ್ತಾನೋ? ಶುಕಮುನಿಗಳೇ, ನೀವು ತಿಳ್ಕೊಂಡಿದ್ದೀರಿ, ನೀವು ತಿಳ್ಕೊಂಡದನ್ನ ಆಕಾಶರಾಜ ತಿಳ್ಕೋಬೇಕಲ್ಲ, ಅವನಿಗೆ ಎಲ್ಲ ಅನುಸಂಧಾನ ಹೇಳ್ರಿ. ಈ ರೀತಿಯಾಗಿ ನ ಜರ ನ ಚ ವೃದ್ಧಿಶ್ಚ ನ ಸ್ಥಾನಂ ನ ಚಂದ್ರಯ. ಮುಪ್ಪಿಲ್ಲ, ವೃದ್ಧಿ ಇಲ್ಲ, ಸ್ಥಳ ಇಲ್ಲ, ಯಾವುದೂ ಇಲ್ಲ ಅಂತ ಅವನಿಗೆ ತಿಳಿಸಿರಿ. ಇವನು ಸಾಮಾನ್ಯನಲ್ಲ. ಆಗ ಶುಕಾಚಾರ್ಯ ಹೇಳ್ತಾರೆ, ವಿಡಂಬ ಮಾತ್ರಂ ಗೋವಿಂದ ಪುರುಷೋ ಪುರುಷೋತ್ತಮ ನತೇಪೇಕ್ಷಂ ಕುಲಂ ಗೋತ್ರಂ ವಿದಿತಶ್ಚ ಜಗತ್ಪತೆ. ಸ್ವಾಮಿ, ಯಾಕೆ ವಿಡಂಬನೆ ಮಾಡ್ತಾ ಇದ್ದೀಯಾ? ಆಕಾಶ ರಾಜ ನನ್ನ ಮಾತಿನಿಂದ ಮಗಳನ್ನ ನಿನಗೆ ಕೊಡ್ತಾ ಇದ್ದಾನೆ ಅಂತ ನೀನ್ ತಿಳ್ಕೊಂಡಿದ್ದಿ. ಅಲ್ಲಪ್ಪ, ನಾನು ಯಾತರವ ನಾನಯ್ಯ ಇಂದಿರೇಶ, ಎಲ್ಲ ನೀನೇ ನಿನ್ನ ಮದುವೆಯನ್ನ ನೀನು ಮಾಡ್ಕೊಳ್ತಾ ಇದ್ದೀಯಾ. ಇವೆಲ್ಲ ಬಿಟ್ಟು ನೀನು ಮದುವೆಯನ್ನ ಮಾಡಿಕೋ, ನಮ್ಮನ್ನೆಲ್ಲ ಉದ್ಧಾರ ಮಾಡು ಎಂಬುದಾಗಿ ಅವರು ಮಾತನಾಡ್ತಾ ಇದ್ದಾರಂತೆ. ಹೀಗೆ ಪ್ರಾರ್ಥನೆ ಮಾಡಿಕೊಂಡು ಆ ಶ್ರೀನಿವಾಸನಲ್ಲಿ ಶ್ರೀನಿವಾಸ ಕೊಟ್ಟಿರತಕ್ಕಂತ ಪತ್ರಿಕೆಯನ್ನು ತೆಗೆದುಕೊಂಡು ಅವರು ಆಕಾಶರಾಜನ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಆಕಾಶರಾಜನ ಪಟ್ಟಣಕ್ಕೆ ಶುಕಾಚಾರ್ಯ ಹೋಗಿ ಏನು ಮಾಡಿದ್ರು ಎಂಬತಕ್ಕಂಥದ್ದನ್ನ ಇವತ್ತು ಸ್ವಲ್ಪ ಏನೋ ತಾಂತ್ರಿಕ ದೋಷಗಳು ಕಾಣಿಸ್ತಾ ಇದೆ. ಹಾಗಾಗಿ ನಾಳೆ ದಿವಸ ಇದರ
ಮುಂದಿನ ವಿಚಾರವನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿಪುಷ್ಪಗಳನ್ನ ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಾಸ್ತ್ರೋದಿತಾವತ್ಮನಃ ಪದಮಿದಂ ಧ್ಯಾಯನ್ಮದಂಕಂಕಿತಾ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈ ಸಹ ತತ್ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಃ ಕರಚಯೈಃ ತಂ ವಾಜೀವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಿಷ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಶ್ರವಣ ಮಾಡುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸುತ್ತಾ ಇವತ್ತಿನ ಶ್ರೀನಿವಾಸ ಕಲ್ಯಾಣದಲ್ಲಿ ಏನು ಅಂತಂದ್ರೆ, ಮಮ ವಾಕ್ಯಾತ್ ವಿಯದ್ರಾಜಃ ಕನ್ಯಾತೆ ಸಂಪ್ರದಾಶ್ರುತಿ ಮಮ ವಾಕ್ಯಾತ್ ಜಗನ್ನಾಥ ದಯಾಂ ಕೃತ್ವಾ ವಿಯನೃಪೇ. ನಿನ್ನೆಯ ದಿವಸ ಪತ್ರವನ್ನ ಬರೆದು ಶ್ರೀನಿವಾಸ ಸುಖಾಚಾರ್ಯರ ಮುಖಾಂತರ ಇತಿ ಲಿಖಿತ್ವಾ ವರಂ ಪತ್ರಿಕಾಂ ಶುಭಾಂ ಬರೆದು ಕೊಟ್ಟು ಕಳಿಸಿದ್ದಾನೆ. ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಅವಿದಿತ್ವಾ ಕುಲಂ ಗೋತ್ರಂ ನಾಮ ಸಂಸ್ಥಾನ ಮಂದಿರಂ. ನನ್ನ ಕುಲ ಎಲ್ಲ ಏನು ಗೊತ್ತಿಲ್ಲ, ಅದನ್ನೆಲ್ಲವನ್ನೂ ಕೂಡ ನೀನು ಹೇಗಾದ್ರೂ ಮಾಡಿ ಅದನ್ನ ಸರಿಪಡಿಸ್ಬೇಕು ಅಂತನ್ನುವಂತ ಮಾತನ್ನ ಹೇಳಿದ್ರು. ಆವಾಗ ಶುಕಾಚಾರ್ಯ ಹೇಳ್ತಾರೆ, ವಿಡಂಬ ಮಾತ್ರಂ ಗೋವಿಂದ ಕುರುಷೇ ಪುರುಷೋತ್ತಮ ನತೇಪೇಕ್ಷಂ ಕುಲಂ ಗೋತ್ರಂ ವಿದಿತಸ್ಯ ಜಗನ್ಪತೆ. ಈಗ ಇದೆಲ್ಲ ನಿನ್ನ ನಟನೆ, ನೀನ್ ನಟನೆ ಮಾಡ್ತಿ ಅಂತ ಗೊತ್ತು. ವಿಡಂಬ ಮಾತ್ರಂ ಗೋವಿಂದ ಕುರುತೆ ಪುರುಷೋತ್ತಮ. ನೀನು ಈ ನಟನೆ ಯಾಕೆ ಮಾಡ್ತಾ ಇದ್ದಿ ಅಂದ್ರೆ, ನೀನು ಜಗತ್ಪತಿ ಲೋಕ ಪ್ರಸಿದ್ಧನಾದ್ದರಿಂದ ನಿನ್ನ ಕುಲಗೋತ್ರಾದಿಗಳ ವಿಚಾರವನ್ನ ತಿಳಿದು ಏನಾಗಬೇಕಾಗಿದೆ? ನತೇಪೇಕ್ಷಂ ಕುಲಂ ಗೋತ್ರಂ ವಿದಿತ್ವಾ ಜಗತ್ಪತೆ. ಅದನ್ನ ಏನ್ ಮಾಡ್ಬೇಕು ತಗೊಂಡು? ಈಗ ಯಾರಾದ್ರೊಬ್ರು ಡೌಟ್ ಬಂದ್ರೆ, ಒಬ್ಬ ವ್ಯಕ್ತಿಯನ್ನ ಡೌಟ್ ಬಂದ್ರೆ ಆಧಾರ್ ಕಾರ್ಡ್ ಕೊಡಿ, ಪ್ಯಾನ್ ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಯಾಕೆ? ನಿನ್ ಮೇಲೆ ನಂಬಿಕೆ ಇಲ್ಲ, ಆಧಾರ್ ಕಾರ್ಡ್ ನೋಡಿ ಏನು ಅಂತ ನಿರ್ಣಯ ಮಾಡೋಣ ಅಂತ ಅಲ್ವೇ? ಹಾಗೇನೆ ಈಗ ಕುಲಗೋತ್ರಾದಿಗಳನ್ನು ಯಾರನ್ನ ಕೇಳ್ಬೇಕು? ನಮ್ ಪರಿಚಯ ಇಲ್ಲದೆ ಇದ್ರೆ ಯಾರು ಇಡೀ ಜಗತ್ತಿಗೆ ಸ್ವಾಮಿ, ಅವನಿಗೆ ಯಾವ ಕುಲಗೋತ್ರಗಳು? ಆದ್ದರಿಂದ ಮಮ ವಾಕ್ಯ ದ್ವಿಯದ್ರಾಜ. ಆದರೂ ಕೂಡ ಆಕಾಶ ರಾಜ ನನ್ನ ಮಾತಿನಿಂದ ಮಗಳನ್ನ ನಿನಗೆ ಕೊಡ್ತಾನೆ. ಯಾಕೆಂದ್ರೆ ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡಿದ್ದಾನೆ ಆಕಾಶ ರಾಜ. ನೀನು ಕೂಡ ನನ್ನ ಮಾತಿನಿಂದ ಆ ರಾಜನಲ್ಲಿ ದಯ ಇಟ್ಟು ಆತನ ಕನ್ಯೆಯನ್ನ ಸ್ವೀಕಾರ ಮಾಡಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇತಿ ಶ್ರುತ್ವಾ ಶುಕಸ್ತೀವಂ ವಿಸೃಷ್ಟೋ ಹರಿಣಾ ಪುನಃ ಹರಿ ಸಂದರ್ಶನಾಲ್ ಬೃಹದ್ದರ್ಶಃ ರಾಜಾಪುರಂ ಯಯೌ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀನಿವಾಸ ದೇವರಿಂದ ಬಿಡಲ್ಪಟ್ಟವರಾಗಿ ಅಂದ್ರೆ ಕಳಿಸಿಕೊಟ್ಟಲ್ಪಟ್ಟಂತಹ ಶುಕಾಚಾರ್ಯರು ತಮ್ಮ ಸಂದರ್ಶನದಿಂದ ಆನಂದ ಪಟ್ಟು ಆಕಾಶ ರಾಜನ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಅಲ್ಲಿ ಋಷಿ ಶ್ರೇಷ್ಠರಾಗಿರತಕ್ಕಂತ ಅವರು ಹೊರಟು ಹೋದ ನಂತರ ಶ್ರೀಕೃಷ್ಣ
ಧರ್ಮ ಕಾರ್ಯಕ್ಕಾಗಿ ಹೋಗಿ ಮಾರ್ಗಾಯಾಸದಿಂದ ಬಳಲಿ ಬಂದಿರುವಂತಹ ತಾಯಿಯನ್ನ ನೋಡಿದ್ದಾನೆ ನಮ್ಮ ಸ್ವಾಮಿ. ಯಾರು? ಬಕುಳ ಮಾತೆ. ಅಂದ್ರೆ ಶುಕಾಚಾರ್ಯರು ಹೊರಟೋದ್ಮೇಲೆ ಬಕುಳ ಮಾತೆ ಬಂದ ಮೇಲೆ ಹೇಳ್ತಾರೆ, ಬಕುಲಾಂ ಪ್ರಣಿಪತ್ಯಾತ ಮಾಧವೋ ವಾಕ್ಯಮಬ್ರವೀತು. ನಮಸ್ಕಾರ ಮಾಡಿ ಮಾತನ್ನ ಹೇಳ್ತಾನೆ. ಅಂಬಾ ಕಾಲ ವಿಲಂಬಸ್ತೆ ಕಿಮರ್ಥಂ ಕಮಲಾಲನೆ ಕಾತತ್ರ ವಾರ್ತನಗರೆ ತನ್ಮಾ ಚಕ್ಷಚಭಾಮಿನಿ. ಅಲ್ಲ, ನೀನು ಹೋಗಿದ್ದೀಯಲ್ಲ, ಇಷ್ಟು ತಡವಾಗ್ಲಿಕ್ಕೆ ಏನ್ ಕಾರಣ? ಯಾಕೆ ಅಂದ್ರೆ ಆಕಾಶರಾಜನ ಪಟ್ಟಣದಲ್ಲಿ ಹೋಗಿರತಕ್ಕಂತ ಕಾರ್ಯ ಏನಾಯಿತು? ನೀನೇ ಹೋದ ಕೆಲಸ ಸರಿಯಾಯಿತೋ ಇಲ್ವೋ ಅಂತ ಕೇಳಿದಾಗ ಬಕುಲ ಉವಾಚ ಸಾಧಿ ಬಹುಯತ್ನೇನ ಕನ್ಯಾತೆ ಪುರುಷೋತ್ತಮ ದ್ವಯಮೇವ ಪರಂ ಪನ್ನೇ ಪೌರುಷಂ ನೈವ ಕಾರಣಂ. ಆಗ ಬಹಳ ಪ್ರಯತ್ನದಿಂದ ನಿನ್ನ ಘಟನೆ ಮಾಡಿದ್ದಾಯಿತು. ದೇವರ ಸಹಾಯವೇ ಉತ್ತಮ ಅಂತ ಎಣಿಸ್ತೇನೆ. ಇಲ್ಲಿ ನಮ್ಮ ಪ್ರಯತ್ನ ಏನೂ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಹೋಗೋದಕ್ಕಿಂತ ಮುಂಚೆ ನಾರಾಯಣಾಶ್ರಮಾತ್ ಕೃಷ್ಣ ಧರ್ಮದೇವಿ ಸಮಾಗತ. ನಾನು ನಾರಾಯಣಾಶ್ರಮದಿಂದ ಅಂದ್ರೆ ನಾನು ಹೋಗೋದಕ್ಕಿಂತ ಮುಂಚೆ ನಾರಾಯಣಾಶ್ರಮದಿಂದ ಯಾರೋ ಧರ್ಮದೇವಿ ಅಂದ್ರೆ ಕೊರವಂಜಿಯ ವೇಷವನ್ನ ಧಾರಣೆ ಮಾಡಿಕೊಂಡು ದೈವ ಯೋಗೇನ ನಾರಾಯಣಾಶ್ರಮಾತ್ ಧರ್ಮದೇವಿ ಸಮಾಗತ. ಆ ಕೊರವಂಜಿ ಆ ಅರಮನೆಗೆ ಬಂದಿದ್ದಾಳಂತೆ. ಬಂದು ಉವಾಚ ತಾಂ ಭಗವಾದ್ಯಾನಂ ಯೋಗ್ಯಾಂ ಕನ್ಯಾಂ ನೃಪಾತ್ಮಜಾಂ. ಆಕೆ ಆ ಕನ್ಯೆ ಅಂದ್ರೆ ಕನ್ಯೆಯನ್ನ ನಿನಗೆ ಕೊಡಬೇಕು ಅಂತ ಹೇಳಿ ಆ ಧರ್ಮದೇವತೆ ಹೇಳಿದ್ದಾಳಂತೆ. ಶ್ರೀನಿವಾಸನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕು, ಇಲ್ದಿದ್ರೆ ಅವಳು ಸತ್ತೇ ಹೋಗ್ತಾಳೆ ಅಂತ ಹೇಳಿ ಹೆದರಿಸಿ ಬಿಟ್ಟಿದಾರಂತೆ. ಹಾಗಾಗಿ ಯಾರೋ ಅಂದ್ರೆ ನಿನ್ನನ್ನ ಬಿಟ್ಟು ಬೇರೆ ಯಾವ ಪ್ರಾಕೃತ ಪುರುಷನನ್ನು ಕೂಡ ಅವಳು ಅಪೇಕ್ಷಿಸುವುದಿಲ್ಲ ಅಂತ ಕೂಡ ಹೇಳಿಬಿಟ್ಟಿದ್ದಾಳಂತೆ ಆ ಧರ್ಮದೇವತೆ. ನಿನ್ನ ಮಗಳು ಆ ಪುರುಷನನ್ನ ಬಿಟ್ಟು ಬೇರೆ ಯಾರನ್ನು ಇಷ್ಟಪಡೋದಿಲ್ಲ. ಎಲ್ಲ ಧರ್ಮಶಾಸ್ತ್ರದ ಮಾತುಗಳು. ಅಂದರೆ ಪರಮಾತ್ಮ ಲಕ್ಷ್ಮೀದೇವಿಯನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಪತ್ನಿಯನ್ನಾಗಿ ಸ್ವೀಕಾರ ಮಾಡೋದಿಲ್ಲ. ಅವಳು ಕೂಡ ನಾರಾಯಣ ಬಿಟ್ಟು ಬೇರೆ ಯಾರನ್ನು ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡೋದಿಲ್ಲ. ಆಗ ನೀವು ಕೇಳಬಹುದು, ಹಾಗಾದ್ರೆ ಸಮುದ್ರ ಮಥನದ ಕಾಲದಲ್ಲಿ ಲಕ್ಷ್ಮಿ ಬಂದ ಮೇಲೆ ಹಾರವನ್ನು ಹಿಡ್ಕೊಂಡು ಎಲ್ಲಾ ದೇವತೆಗಳ ಹತ್ರ ಹೋದ್ರಲ್ವಾ? ಅಥವಾ ಆ ದೇವತೆಗಳು ಕೂಡ ಬಂದು ಬಿಟ್ಟು ನನಗ ಹಾಕ್ತಾಳೆ ಅಂತ ತಲೆಯನ್ನ ಮುಂದೆ ತಂದ್ರಲ್ವಾ? ಹೀಗೆಲ್ಲ ಪ್ರಶ್ನೆ ಮಾಡಿದಾಗ ಆಗ ಉತ್ತರ ಕೊಡ್ತಾರೆ, ಹಾಗಲ್ಲ. ಮತ್ತೇನು ಅಂದ್ರೆ ಆ ದೇವತೆಗಳು ಅಮ್ಮ ತನ್ನ ತಂದೆಯ ಕೊರಳಿಗೆ ಅಂದ್ರೆ ಅಮ್ಮ ತನ್ನ ಪತಿಯ ಕೊರಳಿಗೆ ಹಾರವನ್ನ ಹಾಕೋದನ್ನು ಇವರೆಲ್ಲ ನೋಡಿಲ್ಲ ದೇವತೆಗಳು. ಈಗ ಹಾಕ್ತಾ ಇದ್ದಾರೆ, ಅದನ್ನ ನಾವು ನೋಡ್ಬೇಕು. ಮತ್ತೆ ಬಿಟ್ಟೋದ್ರೆ ಮತ್ತೆ ಸಿಗಲ್ಲ ಅನ್ನುವುದನ್ನ ತಾಯಿ ತಂದೆಯ ಕೊರಳಿಗೆ ಹಾರವನ್ನ ಹಾಕುವುದನ್ನ ನೋಡ್ಲಿಕ್ಕಾಗಿ ಎಲ್ರು ತಲೆಯನ್ನು ಮುಂದೆ ತಂದ್ರೆ ಹೊರತು ಸುಮ್ಮನೆ ತಂದದ್ದಲ್ಲ ಅಂತ ಹೇಳಿ ಅಲ್ಲಿ ವಾದಿರಾಜ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯದಲ್ಲಿ ಅದರ ವಿವರಣೆಯನ್ನ ಕೊಡ್ತಾರೆ. ಹೀಗೆ ಉವಾಚ ತಾಂ ಭಗವದ್ಯಾನಂ ಯೋಗ್ಯಾಂ ಕನ್ಯಾಂ ನೃಪಾತ್ಮಜಾಂ. ಆದ್ದರಿಂದ ಆಕೆ ಆ ಕನ್ಯೆಯನ್ನ ನಿನಗೇ ಕೊಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಆ ಹುಡುಗಿಯೂ ಕೂಡ ನಿನ್ನನ್ನ ಬಿಟ್ಟು ಬೇರೆ ಯಾರನ್ನು ಅಪೇಕ್ಷೆ ಪಡೋದಿಲ್ಲ. ಆ ಕೊರವಂಜಿ ಮತ್ತು ಕನ್ಯೆಯ ಮಾತಿನಿಂದ ನಿನಗೆ ಕೊಡುವುದಾಗಿ ನಾ ಹೋದ್ಕೊಳ್ಳೆ ಆಕಾಶ ರಾಜ ನಿಮ್ಗೆ ಕೊಡಬೇಕು ಅಂತ ಜಡ್ಜ್ಮೆಂಟ್ ಆಗೋಗಿದೆ. ಅಲ್ಲಿ ಎಲ್ಲ ಪುರೋಹಿತರು ಹೇಳಿದ್ರು, ನನ್ನ ಮಗಳನ್ನ ವೆಂಕಟ ಪರ್ವತದಲ್ಲಿ ಇರ್ತಕ್ಕಂತ ದೇವನಿಗೆ ಕೊಡ್ತೇನೆ ಅಂತ ಪತ್ರ ಕೂಡ ಬರೆದು ಕೊಟ್ಟು ಕಳಿಸ್ಬಿಟ್ರಂತೆ ಯಾರ ಕೈಲೋ. ಎಲ್ಲವನ್ನು ಹೇಳ್ತಾರೆ. ದೈವಮೇವ ಪರನ್ಮನ್ಯೇ. ಆ ಕನ್ಯೆಯನ್ನ ನಿನಗೆ ವಿವಾಹ ಮಾಡಿಕೊಡ್ಲಿಕ್ಕೆ ಬಹಳಷ್ಟು ಶ್ರಮಿಸಿದೆ. ಅದೃಷ್ಟ ನಿಯಾಮಕ ಭಗವಂತನ ಅನುಗ್ರಹವೇ ಇಷ್ಟು ಕಾರ್ಯಕ್ಕೆ ಕಾರಣ ಅಂತ ಕಣ್ಣಿಗೆ ಕಾಣದಿದ್ದ ದೇವರು ಹೀಗೆ ವ್ಯವಸ್ಥೆಯನ್ನ ಮಾಡ್ತಾನೆ ಎಂಬತಕ್ಕಂತ ಮಾತನ್ನ ಹೇಳ್ತಾರೆ. ಇತ್ತಂ ಸಂಕಲ್ಪಯಾಮಾಸ
ಸಭಾ ಮಧ್ಯೆ ಮುದಾ ನೃಪಃ ತ್ವಯೈವ ಜಾತಮೇತದ್ಧಿ ನ ದೈವಂ ಭವತಃ ಪರಂ. ಹೀಗೆ ಆಕಾಶರಾಜನ ಸಭೆಯಲ್ಲಿ ಆನಂದದಿಂದ ಸಂಕಲ್ಪವನ್ನ ಮಾಡಿ ಹೀಗೆ ಹೇಳಿದ್ದಾರೆ. ಇಷ್ಟು ಹೇಳಿ ಮುಗಿಲಿಲ್ಲ, ಕೊನೆಗೊಂದು ಮಾತು ಹೇಳ್ತಾರೆ. ಏನಂತ? ಇತ್ತಂ ಸಂಕಲ್ಪಯಾಮಾಸ ಸಭಾಬದ್ಧೆ ಮದಾನೃಪಃ ತ್ವಯೈವ ಜಾತಂ ಏತದ್ಧಿ. ನೋಡಿ ಎಷ್ಟು ಬುದ್ಧಿವಂತಳು ಅವಳು. ಹೇಳ್ತಾಳೆ, ಇದೆಲ್ಲ ನೀನೇ ಮಾಡಿದ್ದಿ ಅಂತ ನನಗ ಅನಿಸ್ತದೆ. ನೀನೇ ಯಾವುದೋ ರೂಪದಿಂದ ಬಂದು ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಿ, ನಾನ್ ನನ್ನ ನಿಮಿತ್ತ ಮಾಡಿದ್ದೀಯಾ. ಪೂರ್ಣ ಜ್ಞಾನೋದಯವಾಗಿದೆ. ಇತಿ ಮಾತ್ರ ವಚ ಶ್ರುತ್ವಾ ಕಿಂಚಿತ್ ದಾಸ್ಯ ಮುಖೋ ಹರಿಹಿ. ಹೀಗೆ ಆ ತಾಯಿಯ ಮಾತನ್ನ ಹೇಳಿದಾಗ ಇಲ್ಲ ಅಂತಲೂ ಹೇಳಲಿಲ್ಲ, ಹೌದು ಅಂತಲೂ ಹೇಳಲಿಲ್ಲ. ಏನು ಮಾಡಿದ? ಮುಗುಳು ನಗು ನೋಡಿದನಂತೆ. ಮುಗುಳು ನಗೆಯನ್ನ ಬೀರಿದ್ದಾನೆ ತಾಯಿಗೆ. ಅಂದರೆ ಮೌನಂ ಸಮ್ಮತಿ ಲಕ್ಷಣಂ. ಹೌದು, ನಾನೇ ಮಾಡಿದ್ದು ಅಂತನ್ನುವುದನ್ನ ಕೇವಲ ಮುಗುಳು ನಗೆಯಿಂದ ಉತ್ತರವನ್ನ ಕೊಡ್ತಾರಂತೆ. ಇವೆಲ್ಲವೂ ಕೂಡ ಧರ್ಮಶಾಸ್ತ್ರದಲ್ಲಿ ಆ ಮುಗುಳು ನಗೆಗೂ ಅರ್ಥ ಉಂಟು ಅಂತ ಅನೇಕ ಪುರಾಣಗಳಲ್ಲಿ ನಮಗೆ ಉದಾಹರಣೆ ಸಿಗ್ತದೆ. ಹೀಗಾಗಿ ಅನೇಕ ವಿಧವಾಗಿರತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇತಿ ಮಾತ್ರ ವಚ ಶ್ರುತ್ವ ಕಿಂಚಿತ್ ಹಾಸ್ಯ ಮುಖೋ ಹರಿಹಿ. ಆ ಬಕುಳಾದೇವಿಯನ್ನ ಕುರಿತು ಅವನು ಮಾತನಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂದ್ರೆ, ಅಮ್ಮ, ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನಭೂತೋ ನ ಭವಿಷ್ಯತಿ. ಹಿಂದೆ ಆಗಿಲ್ಲ, ಮುಂದೆ ಆಗೋದು ಇಲ್ಲ. ಆಗ ಜನಕರಾಜ ಕೇಳ್ತಾನಂತೆ. ಇದನ್ನೆಲ್ಲವನ್ನೂ ಕೂಡ ಶತಾನಂದರು ಹೇಳ್ತಾ ಇದ್ದಾರೆ. ಅದನ್ನ ಕೇಳಿ ಜನಕರಾಜ ಹೇಳ್ತಾನೆ, ಮಾತುರ್ವಚನಮಾಕರಣ್ಯ ಕೃತವಾನ್ ಕಿಂ ರಮಾಪತಿ ತನ್ನಮಾಚಕ್ಷ ಭಗವಾನ್ ಸವಿಸ್ತರಂ ಸತಾಂ ಪ್ರಿಯ. ಆ ಮಾತನ್ನ ಕೇಳಿ ಭಗವಂತ ಏನು ಮಾಡಿದ ಅಂತ ಅನ್ನುವಂತ ಜನಕರಾಜನ ಪ್ರಶ್ನೆ. ಅದಕ್ಕೆ ಶತಾನಂದರ ಉತ್ತರ. ಶತಾನಂದ ಉವಾಚ, ತ್ವಂ ಹರೇರಸಿ ಭಕ್ತೇಷು ಪ್ರಥಮೋ ಅತಿ ಪ್ರಿಯಾ ಸದಾ ತಸ್ಮಾತ್ ಹರಿಕಥಾಸಕ್ತಂ ಅನಾಸ್ತೆ ತುಪದಾಮಿ ತತು. ಅವ್ರು ಹೇಳ್ತಾರೆ, ಆ ಪರಮಾತ್ಮನ ಭಕ್ತರಲ್ಲಿ ಶ್ರೇಷ್ಠ, ಆತನಿಗೆ ಇಷ್ಟವಾದವ. ಆದ್ದರಿಂದ ಶ್ರೀಹರಿಯ ಕಥೆಯಲ್ಲೇ ನಿನ್ನ ಮನಸ್ಸು ನೆಟ್ಟಿದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಶ್ರೀನಿವಾಸ ಆನಂದ ಪೂರ್ಣನಾಗಿದ್ದರು, ಸ್ವಯಂ ಆನಂದ ಪೂರ್ಣೋಪಿ. ಅದು ಅಂಡರ್ಲೈನ್ ಮಾಡಬೇಕಾದದ್ದು. ಭಗವಂತ ನಿತ್ಯ ಆನಂದ ಪೂರ್ಣ, ಅವನಿಗೆ ಪ್ರತ್ಯೇಕ ಆನಂದ ಅಂತ ಇಲ್ಲ. ಆದರೂ ಕೂಡ ಕರ್ಮಭುಂ ನರವತ್ ಹರಿಹಿ, ಅಂದ್ರೆ ನರಲೋಕಕ್ಕೆ ಬಂದ ಮೇಲೆ ಮನುಷ್ಯರಂತೆ ನಟನೆ ಮಾಡಬೇಕು ಎಂಬತಕ್ಕಂಥದ್ದನ್ನು ತೋರಿಸಲಿಕ್ಕಾಗಿ ಮನುಷ್ಯರಂತೆ ನಟನೆ ಮಾಡ್ತಾ ಇದ್ದಾರೆ. ಕರ್ಮ ಭರವನ್ನ ಮಾಡುವುದಕ್ಕಾಗಿ ತಾಯಿಯ ಮಾತನ್ನ ಕೇಳಿ ಆ ಶ್ರೀನಿವಾಸ ಅವರಿಗೆ ಹೇಳ್ತಾನಂತೆ, ಮಹೋತ್ಸವಂ ವಿಧಾತುಂ ಹಿ ಮಮ ಬುದ್ಧಿರ್ನ ಜಾಯತೆ. ನನಗೆ ಮಹೋತ್ಸವವನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ನೋಡಿ, ಮೇಲ್ನೋಟಕ್ಕೆ ಏನರ್ಥ? ಈ ಮದುವೆ ಮಾಡ್ಕೊಳ್ಳಿಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ. ಆದರೆ ಇದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, ಏನು ಅಂದ್ರೆ ಮಹೋತ್ಸವ ಅಂದ್ರೆ ಏನರ್ಥ? ಈಗ ನಮ್ಮಲ್ಲಿ ಒಂದು ಮಾತಿದೆ, ಇವ್ರು ಯಾರ್ರಿ? ಇವ ಮಹಾಪಂಡಿತ ಅಂದ್ರೆ ದಡ್ಡ ಅಂತ ಅರ್ಥ. ಇವ ಮಹಾಪಂಡಿತ ಅಂದ್ರೆ ನಾ ಹೇಳುವಾಗ ಧ್ವನಿಯಲ್ಲಿ ಮಹಾಪಂಡಿತರಪ್ಪ ಅಂದ್ರೆ ಬೇರೆ, ಮಹಾಪಂಡಿತ ಅಂದ್ರೆ ಆ ರಾಗ ಹೇಳಿದ್ರೆ ಅವನು ದಡ್ಡ ಅಂತ ಅರ್ಥ. ಹಾಗೇನೆ ಇಲ್ಲಿ ಇವನಿಗೆ ವಿವಾಹ ಮಾಡಿಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಲಿಲ್ಲ, ತನ್ನ ಹೆಂಡತಿಯನ್ನು ತಾನು ಮಾಡಿಕೊಳ್ಳಿಕ್ಕೆ ಇಷ್ಟ ಏನಿಟ್ಟುಗಳೇನ್ ಬಂತು? ಮತ್ತೆ ಏನರ್ಥ? ಮಹೋತ್ಸವಂ. ಮಹೋತ್ಸವ ಅಂದ್ರೆ ಈ ಆಡಂಬರಗಳು ಮಾಡ್ತಾರಲ್ಲ, ಈ ಮದುವೆಯಲ್ಲಿ ಇವತ್ತೆಲ್ಲ ಬರೀ ಆಡಂಬರಗಳೇ, ನಿಜವಾದದ್ದು ಇಲ್ವೇ ಇಲ್ಲ, ಎಲ್ಲ ಆಡಂಬರ. ಈಗ ನೋಡಿ, ಕಾಶಿ ಯಾತ್ರೆ ಅಂತ ಉಂಟು. ಕಾಶಿ ಯಾತ್ರೆ ಅಂದ್ರೇನು? ಒಂದ್ ಶಾಸ್ತ್ರ ಮಾಡೋದು. ಏನು ಅಲ್ಲಿಯೂ ಮತ್ತೆ ಆಡಂಬರವೇ. ಕಾಶಿಗೆ ಹೋಗೋದಿಲ್ಲ, ಏನಿಲ್ಲ, ಕಾಶಿಗೆ ಹೋದೆ, ಅಲ್ಲಿ ತಡದೆ, ಇವೆಲ್ಲ ಆಡಂಬರಗಳೇ. ಹಾಗಾಗಿ ಯಾವುದು ಕೂಡ ನೋಡಿ, ಅಲ್ಲಿ ಹೇಳ್ತಾರೆ, ಆ ಅಂತರಪಟ ತೆಗೆದು ಕೂಡಲೇ ಇಲ್ಲಿಯ ತನಕ ನಾನು ಈ ಹುಡುಗಿಯ ಮುಖವನ್ನೇ ನೋಡಿಲ್ಲ, ನೀವೆಲ್ಲ ಹಿರಿಯರು ಈ ಹುಡುಗಿಯ ಮುಖವನ್ನು ತೋರಿಸಿ ಇವಳು ಪತ್ನಿ ಅಂತ ಹೇಳ್ತಾ ಇದ್ದೀರಿ, ಸ್ವೀಕಾರ ಮಾಡ್ತೇನೆ ಅಂತ ಇವ ಹೇಳ್ತಾನೆ. ಎಲ್ಲಿ ನೋಡೇ ಇಲ್ವಾ? ಎಲ್ಲ ಮುಗಿದು ಹೋಗಿರ್ತದೆ.
ಏನು ವಾಟ್ಸಾಪ್ ಮೆಸೇಜ್ ಎಲ್ಲ ಆಗೋಗಿರ್ತದೆ. ಆದ್ರೆ ಹೇಳೋದು ಒಂದು ಶಾಸ್ತ್ರ ಹಾಗೆ ಮಾಡೋದು ಎಲ್ಲವೂ ಶಾಸ್ತ್ರ 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 ಅಂತ ಹೇಳಿ ಬರೀ ಆಡಂಬರಗಳಿಗಾಗಿದೆ. ಇಂಥದ್ದನ್ನ ಮಾಡ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಮತ್ತೆ ಏನ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಅಂದರೆ ಪ್ರತಿ ಒಂದು ಆ ವಿವಾಹದಲ್ಲಿ ಏನೇನು ಪ್ರಕ್ರಿಯೆಗಳಿದೆಯೋ ಅದನ್ನ ಮಾಡಿ ಮುಂದಿನ ಸಮಾಜಕ್ಕೆ ನಾನು ಅದನ್ನು ತೋರಿಸ್ಬೇಕು ಅಂತಿದ್ದೇನೆ. ಅವರೆಲ್ಲರಿಗೂ ನಾನು ಮಾರ್ಗದರ್ಶಕನಾಗಬೇಕು ಅಂತಿದ್ದೇನೆ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ಮಹೋತ್ಸವಂ ವಿಧಾತುಂ ಮಮ ಬುದ್ಧಿರ್ ನ ಜಾಯತೆ. ಮತ್ತೇನು, ಅಬಂಧೋ ಬಂಧುಯುಕ್ತಸ್ಯ ಸಂಬಂಧೋ ನ ಪ್ರಶಸ್ಯತೆ. ಮತ್ತೇನು ಅಬಂಧು ಅಂದ್ರೆ ಏನರ್ಥ? ಬಂಧುಗಳಲ್ಲದಿದ್ದವರಿಗೆ ಬಂಧುಗಳಾಗುವುದು ಹೇಗೆ? ಯಾಕೆ ಅಂದ್ರೆ ಬಂಧುಗಳಲ್ಲದೆ ಒಬ್ಬಂಟಿಗನಾಗಿರುವ ನನಗೆ ನೆಂಟರಿಂದ ಕೂಡಿದ ಆಕಾಶರಾಜನ ಬಂಧುತ್ವ ಅದು ಕೂಡೋದಿಲ್ಲ. ಬಹಳ ಮುಖ್ಯವಾದ ಮಾತು. ಅಂದ್ರೆ ಏನು ಬಂಧು? ಬಂಧು ಅಂದ್ರೆ ಏನು? ಬಂಧು ನಾನು ಒಬ್ಬಂಟಿಗ, ಅವ್ರ ಯಾವ ಬಂಧುತ್ವ ನಮ್ಗೆ ಸೆಟ್ ಆಗಲ್ಲ. ಬಂಧು ಅಂದ್ರೆ ಏನು? ಸಾಮಾನ್ಯವಾದ ಅರ್ಥ ಬಂಧು ಅಂತಂದ್ರೆ ಸಂಬಂಧಿಕರು, ರಿಲೇಶನ್ಶಿಪ್ ಅಂತ. ಆದರೆ ಶಾಸ್ತ್ರ ಹೇಳುತ್ತೆ ಬಂಧು ಅಂದ್ರೆ ಯಾರು ಸಂಸಾರದಲ್ಲಿ ನಮ್ಮನ್ನ ಬಂಧನದಲ್ಲಿ ಸಿಲುಕುವಂತೆ ಮಾಡ್ತಾರೆ ಅವರು ಬಂಧುಗಳು. ಅದಕ್ಕೆ ಹೇಳ್ತಾರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು ಕಾಡ ಬೆಳದಿಂಗಳು. ಈ ಸಂಸಾರ ಕತ್ತಲೆ ಬೆಳದಿಂಗಳು ಎಲ್ಲ ಇವತ್ತು ಇದೆ ಅಂದ್ರೆ ಎಲ್ಲದು. ಅದಕ್ಕೆ ಬಂಧುಗಳು ಅಂದ್ರೆ ಏನರ್ಥ? ಬಂಧನದಲ್ಲಿ ನಮ್ಮನ್ನ ಸಿಲುಕುವಂತೆ ಮಾಡ್ತಾರೆ, ಆದ್ದರಿಂದ ಅವರನ್ನ ಬಂಧುಗಳು ಅಂತ ಕರೀತಾರೆ. ಇಂಥ ಬಂಧುತ್ವ ನನಗಿಷ್ಟ ಇಲ್ಲ. ಎಷ್ಟು ಅದ್ಭುತವಾದ ಮಾತು. ಅಬಂಧೋರ್ ಬಂಧಯುಕ್ತಸ್ಯ ಸಂಬಂಧೋ ನ ಪ್ರಶಸ್ಯತೆ. ನಾನು ಒಬ್ಬಂಟಿಗ, ನನಗೆ ಯಾರು ಬೇಕಾಗಿಲ್ಲ, ನನಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ, ನನಗೆ ಬಂಧನವೇ ಇಲ್ಲ. ಮತ್ತೆ ಬಂಧನದೊಳಗೆ ಸಿಲುಕಿದವರನ್ನ ಬಂಧನವೇ ಇಲ್ಲದಿದ್ದವರ ಜೊತೆಗೆ ಹೇಗೆ ಹೊಂದಾಣಿಕೆ ಆಗತ್ತೆ ನೀನೇ ಹೇಳು ಅಂತ ಇದು ಒಳಗಿನ ಮಾತು. ಆಮೇಲೆ ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮನ್ವಯ ತಯೋರ್ ವಿವಾಹೋ ಮೈತ್ರೀ ಚ ನೋತ್ರ ಮಾಧವಯೋರಪಿ. ಒಂದು ಹೇಳ್ತೇನೆ, ಯಾರಿಗೆ ಐಶ್ವರ್ಯ ಸಮಾನವಾಗಿರ್ತದೆ ಅವರು ಮದುವೆ ಮಾಡ್ಕೊಳ್ಬೇಕು. ಆಮೇಲೆ ಯಾರಿಗೆ ಗೆಳತನ ಅಂದ್ರೆ ಅಂತಹ ಮದುವೆ ಗೆಳತನ ಒಂದು ಇದಾಗತ್ತೆ. ಒಬ್ರು ದೊಡ್ಡವರು ಒಬ್ರು ಕಡಿಮೆ, ಆ ಸಂಬಂಧ ಯಾವತ್ತೂ ಯುಕ್ತವಾಗೋದಿಲ್ಲ. ಮತ್ತೆ ಸಮಾನ ಸ್ಕಂದರದಲ್ಲಿಯೇ ವಿವಾಹವಾಗಬೇಕು. ಹಾಗಾದ್ರೆ ಸಮಾನ ಸ್ಕಂದ ಯಾರು? ನನಗೂ ಲಕ್ಷ್ಮೀದೇವಿ ಮತ್ತೆ ಆಕಾಶರಾಜ, ಅವರೆಲ್ಲ ಯೋಗ್ಯರಲ್ಲ. ಮತ್ತೆ ಏನರ್ಥ ಅಂದ್ರೆ ಈಗ ಒಂದು ಚೂರು ಪುಣ್ಯ ಮಾಡಿ ಕನ್ಯಾದಾನ ಮಾಡಿ ಕೊಡ್ಲಿಕ್ಕೆ ಮಾತ್ರ ಪುಣ್ಯ ಪಡೆದಿದ್ದಾರೆ. ಆಮೇಲೆ ನಾನೇ, ನನ್ನ ಹೆಂಡ್ತೀನಿ, ನಾವಿಬ್ಬರು ಯಾವತ್ತೂ ಇದು. ಮುಂದೆ ಆಕಾಶರಾಜ ಈಗ ನೋಡಿ, ಯಾವುದಾದ್ರು ಈಗ ನೋಡಿ ಮದುವೆ ಆದ್ಮೇಲೆ ಈ ಮಾವನ್ ಮನೆಗೆ ಅಳಿಯ ಹೋಗೋದು, ಅಳಿಯನ ಮನೆಗೆ ಮಾವು ಬರೋದು, ಅವರಿಗೆ ಸನ್ಮಾನ ಮಾಡೋದು, ಸತ್ಕಾರ ಮಾಡೋದು, ಮರ್ಯಾದೆ ಮಾಡೋದೆಲ್ಲ ಇದೆ. ಈ ಆಕಾಶರಾಜ ಪದ್ಮಾವತಿಯನ್ನು ಕೊಟ್ಟು ಮದುವೆ ಈ ಅಳಿಯತನ ಮಾಡ್ಕೊಳ್ಳಿಕ್ಕೆ ಮಾವನ ಮನೆಗೆ ಹೋದಂತಾಗ್ಲಿ ಅಥವಾ ಮಾವ ಅಳಿಯನ ಹತ್ರ ಗೌರವ ಪಡೆಯಕ್ಕೆ ಬಂದ ಅಂತಾಗ್ಲಿ ಯಾವತ್ತೂ ಇಲ್ಲ. ಯಾಕೆ ಹೇಳಿ? ಶ್ರೀನಿವಾಸ ಅಲ್ಲಿ ಬಂದು ನೆನೆಸಿದ್ದಾನೆ. ಈ ಯಾವ ಬಂಧನಕ್ಕೆ ಸಿಲುಕುವಂತಹ ಬಂಧುತ್ವ ನಾನು ಇಷ್ಟಪಡೋದಿಲ್ಲ. ಆಮೇಲೆ ಹೇಳ್ತಾರೆ,
ವಿವಾಹಶ್ಚ ವಿವಾದಶ್ಚ ಸಮಯೋರೇವತೆ. ಯಾವುದು ಆಗುತ್ತೆ ಅಂದರೆ ವಿವಾಹವಾಗಿರ್ಬಹುದು. ಅದಕ್ಕೆ ಹೇಳ್ತಾರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ, ಅಂದ್ರೆ ಯೋ ಯೋರೇವ ಸಮಂ ಮಿತ್ರಂ ಯೋ ಯೋರೇವ ಸಮಂ ವಯ ತಯೋ ವಿವಾಹ ಮೈತ್ರೀ ಚ ನ ಉತ್ತಮಾಧಮಯೋ ಕ್ವಚಿತ್. ಅಂದ್ರೆ ಸಂಸಾರ ಬಂಧನವೇ ಇಲ್ಲದೆ ಇರತಕ್ಕಂತ ನನಗೆ ಬಂಧಯುಕ್ತ ಆಕಾಶ ರಾಜಾದಿಗಳು ಯಾವ ಕಾರಣಕ್ಕೂ ಸಮಾನರಾಗೋದಿಲ್ಲ. ಯಾವತ್ತಿಗೂ ಕೂಡ ವಾದ ಮಾಡಬೇಕಾದ್ರೆ, ವಿವಾಹ ಮಾಡಬೇಕಾದ್ರೆ ಸಮಾನ ಮನಸ್ಕರಿರಬೇಕು. ಒಂದೇ ಮನಸ್ಸು ಮಾಡಬಹುದು. ಈಗ ವಾದ ಮಾಡೋದರಲ್ಲಿ ಏನ್ ಗೊತ್ತಾ, ಬರೀ ದ್ವೇಷ ಅಸೂಯೆಗಳನ್ನ ತುಂಬಿದರೆ ಅದನ್ನ ವಾದ ಅಂತ ಕರೀತಾರೇನು? ಮಾತು ಮಾತಿಗೂ ನೀನು ಕೆಟ್ಟವನು, ನೀನು ಹಂಗೆ ಪಾಪಿ, ನೀನು ತಾಮಸಿಗಳು ಬರ್ತಾರೆ. ವಾದ ಅಂದ್ರೆ ಏನು ಅಂದ್ರೆ ಸಮಾನ ಮನಸ್ಕರಾಗಿರ್ಬೇಕು, ಕೇವಲ ತತ್ವ ನಿಶ್ಚಾಯಕ ಬುದ್ಧಿ ಉಳ್ಳವರಾಗಿರ್ಬೇಕು. ಈಗ ನಿಮಗೂ ಕೂಡ ನಿಜವಾದ ತತ್ವ ಏನು, ನನಗೂ ಕೂಡ ಯಾವ ನಿಜವಾದ ತತ್ವ ಏನೋ ಅದನ್ನ ನಾನು ಒಪ್ಪುಕೊಳ್ಳುವಂತಹ ಮನಸ್ಥಿತಿ ಇರಬೇಕು. ಅಂತವರು ವಾದ ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ. ಮಾತು ಮಾತಿಗೂ ಹೀಯಾಳಿಸುವಂತಹದ್ದು, ದ್ವೇಷ ಮಾಡುವಂತಹದ್ದು, ಮಾತು ಮಾತಿಗೂ ದ್ವೇಷದ ಪುಂಕವಾಗಿ ಬಿಟ್ಟು ಇದು ಮಾಡಿ ವಾದ ಮಾಡಿದ್ರೆ ಅದನ್ನ ವಾದ ಅಂತ ಕರೆಯೋದಿಲ್ಲ, ಜಗಳ ಅಂತ ಕರೀತಾರೆ. ಹಾಗಾಗಿ ಇಂಥದ್ದನ್ನ ನಾವು ಸಮಾಜದಲ್ಲಿ ಬೇಕಾದಷ್ಟು ನಾವು ನೋಡ್ತೇವೆ. ಅದನ್ನ ಭಗವಂತ ಹೇಳ್ತಾನೆ, ಅಬಂಧೋ ಬಂಧ ಯುಕ್ತಸ್ಯ ಕಥಂ ಕನ್ಯಾ ಪ್ರದಾಸ್ಯತಿ ವಾಸುದೇವ ವಚಶ್ರುತ್ವ ಬಕುಲಾಂ ವಾಕ್ಯಮಬ್ರವೀತ್. ಯಾಕೆಂದ್ರೆ ಆಕಾಶ ರಾಜ ಕನ್ಯಾದಾನವನ್ನ ಮಾಡುವಾಗ ನನ್ನ ಮಗಳನ್ನ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಕೊಟ್ಟು ಬಿಟ್ರೆ ಏನ್ ಪ್ರಯೋಜನ? ಅದಕ್ಕೆ ವಿವಾಹ ಅಂತ ಕರೀತಾರ? ಅಲ್ಲ, ಅದರ ಮುಖಾಂತರ ಜಗತ್ತಿಗೊಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ ಶ್ರೀನಿವಾಸ. ಯಾರೇ ಆಗ್ಲಿ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕಾದ್ರೆ ಹೇಗ್ ಕೊಟ್ಟು ಮದುವೆ ಮಾಡಬೇಕು? ನನ್ನ ಒಳಗಿರ್ತಕ್ಕಂಥ ವರುಣ ದೇವರೇ, ಅವಳೊಳಗಿರ್ತಕ್ಕಂಥ ಲಕ್ಷ್ಮೀ ದೇವಿಯನ್ನ ನಾರಾಯಣ ಸ್ವೀಕಾರ ಮಾಡ್ತಾ ಇದ್ದಾನೆ ಅದೇ ಚಿಂತನೆ ಹೊರತು ನಾಹಂಕರ್ತ ಹರಿಕರ್ತ ಈ ಚಿಂತನೆ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಶ್ರೀನಿವಾಸನ ಮಾತನ್ನ ಕೇಳಿ ಬಕುಲ ಹೇಳ್ತಾಳೆ, ತ್ವಾದೃಶ ಪುರುಷೋ ಲೋಕೆ ನಾ ಸತ್ಯಂ ವದತಿ ಕ್ವಚಿತ್ ಸತ್ಯಮೇವ ಪ್ರಶಸ್ಯಂತಿ ಮುನಯೋ ವೀತ ಕಲ್ಮಷಾಹ. ನಿನ್ನಂತವರು ಸುಳ್ಳು ಹೇಳಬಾರ್ದು. ಯಾಕೆ? ನಿನ್ನಂತವರು ಸುಳ್ಳು ಹೇಳಿದ್ರೆ ಅದು ನಿನಗೆ ಉಚಿತ ಅಲ್ಲ. ಸುಳ್ಳು ಹೇಳಲಿಕ್ಕೆ ಅಂತ ಕೆಲವರು ಹುಟ್ಟಿರ್ತಾರೆ. ಅಂತವ್ರು ಸುಳ್ಳು ಹೇಳಿದ್ರೆ ಅಯ್ಯೋ ಬಿಡ, ಅವ್ನಿಗೆ ಯಾವಾಗ್ಲೂ ಇದ್ದದ್ದೇ ಒಂದು ಅಂತ ಹೇಳ್ತಾರೆ. ಈಗ ನೋಡಿ, ದಿನಾ ಬೈತಾ ಇದ್ರೆ ಅದಕ್ಕೆ ಬೆಲೆ ಇಲ್ಲ. ಅವ್ರು ಬೈತಾ ಇರ್ತಾರೆ, ಅವ್ರಿಗೆ ಇರೋದೇ ಸ್ವಭಾವನೆ ಹಾಗೆ. ಯಾವತ್ತೂ ಬೈಯದಿದ್ದಾಗ ಒಮ್ಮೆ ಬೈದ್ರೆ ಅದಕ್ಕೆ ಯೋಚನೆ ಮಾಡ್ತಾರೆ. ಯಾವತ್ತೂ ಬೈಯೋರಲ್ಲ, ಇವತ್ತು ಯಾಕೆ ಬೈದ್ರು ಅಂತ ಯೋಚನೆ ಮಾಡ್ತಾರೆ. ಹಾಗೇನೆ ನೀನು ನಿನ್ನಂತಹವನು ಸುಳ್ಳು ಹೇಳೋದು ಸರಿ ಇಲ್ಲ. ಯಾಕೆಂದ್ರೆ ನೀನು ಸತ್ಯ ಸಂಕಲ್ಪ, ಸತ್ಯವಾಕ್ ಸತ್ಯ ಸಂಕಲ್ಪ ಸತ್ಯಭಾಮಾರತೋ ಜಗಿ ಹಾಗಿರುವಂತವನು. ನಿಷ್ಕಲ್ಮಶರಾಗಿರ್ತಕ್ಕಂಥ ಮುನಿಗಳು ಸತ್ಯವನ್ನೇ ಮೆಚ್ಚುತ್ತಾರೆ ಹೊರತು ಬೇರೆ ಯಾವುದನ್ನು ಮೆಚ್ಚೋದಿಲ್ಲ. ಶುಕಸ್ತ್ವಾತ್ರಾರ್ಯ ನಿಷ್ಠಸ್ತು ದೇವಾನಾಂ ಗುರುರಂಗಿರಾಹ ಸದ್ಧರ್ಮಿಣೋ ಮಹೀತ್ವಸ್ಯ ತಸ್ಯಾಮಾಮೃತ ಕುರು. ನೋಡು, ನಿನಗೆ ಇಷ್ಟ ಇಲ್ಲ, ನೀನು ಇಷ್ಟಪಡೋದು ಇಲ್ಲ, ಈ ವಿವಾಹ ಬೇಡ, ನಿತ್ಯ ಮುತ್ತೈದೆ ಅವಳು, ನೀನು ಕೂಡ ನಿತ್ಯ ದಂಪತಿಗಳು, ಎಲ್ಲ ನಿಜ. ಆದ್ರೆ ಒಂದು ಹೇಳ್ತೇನಪ್ಪ ನೋಡಿ, ಎಂಥ ಅದ್ಭುತವಾದ ಆರ್ಯ ನಿಷ್ಠಸ್ತು ವೇದಾನಂ ಗುರುರಂಗಿರಾಹ. ನೋಡು, ಆ ಶುಕಾಚಾರ್ಯ ಇದ್ದಾರಲ್ಲ ಅವರು ನೋಡಿ, ಇದು ಒಳಗಿನ ತಾತ್ಪರ್ಯ. ಶುಕಾಚಾರ್ಯರು ನಿಮ್ಮಿಬ್ಬರ ವಿವಾಹವನ್ನ ನೋಡಬೇಕು ಅಂತ ಹೇಳಿ ತುಂಬಾ ತುದಿ ಕಾಲಲ್ಲಿ ನಿಂತಿದ್ದಾರೆ. ಅಷ್ಟು ಆನಂದದಿಂದ ನಾನು ನನ್ನ ತಂದೆ ತಾಯಿಗಳ ವಿವಾಹವನ್ನ ಮಾಡಬೇಕು ಅಂತ ಹೇಳಿ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರ ಮನಸ್ಸಿಗೆ ನೋವಾಗದಂತೆ, ಅಂದ್ರೆ ಅವರ ಮನಸ್ಸಿಗೆ ಸಂತೋಷವಾಗುವುದಕ್ಕಾಗಿ ಈ ವಿವಾಹವನ್ನ ಮಾಡಿ. ಇನ್ನು ಒಂದು ಹೇಳ್ತಾರೆ, ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರೇ ಈ ವಿವಾಹ ಕಾರ್ಯದಲ್ಲಿ ನಿಯಾಮಕರಾಗಿದ್ದಾರೆ. ಹಾಗಾಗಿ ಆಕಾಶ ರಾಜ ಧರ್ಮಿಷ್ಠ,
ಅನ್ನೋದಕ್ಕಾಗಿ ಆ ಮಾತನ್ನ ವ್ಯರ್ಥ ಮಾಡಬೇಡ. ನಿನಗಿಷ್ಟ ಇಲ್ಲ ಎಲ್ಲ ನಿಜ, ಆದ್ರೆ ಅವನು ಧರ್ಮಿಷ್ಠನಾಗಿದ್ದಾನೆ ಅನ್ನುವುದಕ್ಕಾಗಿ. ಅಂದರೆ ಯಾರು ಧರ್ಮಿಷ್ಠರಾಗಿರ್ತಾರೋ ಅವರ ಮಾತನ್ನ ಭಗವಂತ ನಡೆಸಿಯೇ ನಡೆಸ್ತಾರೆ. ಧರ್ಮೋ ರಕ್ಷತಿ ರಕ್ಷಿತ. ಅಂದ್ರೆ ಯಾರು ಧರ್ಮದಲ್ಲಿ ಆಸಕ್ತರಾಗಿರ್ತಾರಲ್ಲ ಅವರ ಮಾತನ್ನ ಎಂದೆಂದಿಗೂ ತೆಗೆದು ಹಾಕುವುದಿಲ್ಲಂತೆ ನಮ್ಮ ಸ್ವಾಮಿ. ಅದ್ಭುತವಾಗಿರ್ತಕ್ಕಂಥ ಮಾತು. ಸದ್ಧರ್ಮಿಣೋ ಮಹೀಷ್ಟಸ್ಯ. ಆದ್ದರಿಂದ 3 ಶುಕಾಚಾರ್ಯರ ಮಾತು, ಗುರುಗಳ ಮಾತು ಮತ್ತು ಧರ್ಮಾಚರಣೆಯಲ್ಲಿ ತೊಡಗಿತ್ತು. ಈ 3ಗೋಸ್ಕರವಾಗಿ ನೀನು ಆ ವಿವಾಹ ಕಾರ್ಯವನ್ನ ವ್ಯರ್ಥಗೊಳಿಸಬೇಡ. ಹಾಗಾದ್ರೆ ಬಂಧುಗಳು ಬೇಕಲ್ಲ ಅಂತ ಕೇಳಿದಲ್ಲ. ಸ್ಮರ ಬಂಧೂನ್ ಸುರಾನ್ ಸರ್ವಾನ್ ಬ್ರಹ್ಮ ರುದ್ರ ಪುರೋಗಮಾನ್ ಪುತ್ರಾನ್ ಪೌತ್ರಾನ್ ತಥಾ ಭ್ರಾತೃನ್ ಸುಪಾಸಶ್ಚ ಪುರುಷೋತ್ತಮ. ಇಲ್ಲಿ ಸ್ಮರ ಬಂಧುಗಳನ್ನೆಲ್ಲ ಸ್ಮರಣೆ ಮಾಡು. ಬರ್ತಾರಲ್ವಾ, ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ರುದ್ರದೇವರಿದ್ದಾರೆ, ಇಂದ್ರದೇವರಿದ್ದಾರೆ, ನಿನ್ನ ಬಂಧುಗಳಾಗಿರ್ತಕ್ಕಂಥ ದೇವತೆಗಳಿದ್ದಾರೆ. ಅವರನ್ನೆಲ್ಲವನ್ನು ಕೂಡ ಸ್ಮರಣೆ ಮಾಡು. ಮಕ್ಕಳು, ಮೊಮ್ಮಕ್ಕಳು, ಅಣ್ಣ ತಮ್ಮಂದರು, ಸೊಸೆಯಂದರು ಎಷ್ಟು ಜನ ಇದ್ದಾರೆ. ಸಾಮಾನ್ಯವಾಗಿ ನೋಡಿದಾಗ ಇವರೆಲ್ಲ ಬಂಧುಗಳು ಅಂತ ಹೇಳಿದ ಹಾಗೆ ಕಾಣ್ತದೆ. ಅಲ್ಲಿ ಅದಕ್ಕೆ ಹೇಳ್ತಾರೆ ಬಂಧುಗಳು ಅಂದ್ರೆ ಏನು. ಅದಕ್ಕೆ ಪುತ್ರಾನ್ ಅಂದ್ರೆ ಏನು? ಹುತು ಎಂಬ ನರಕದಿಂದ ತ್ರಾಯತೆ. ಹುತು ಅಂದ್ರೆ ಇಡೀ ನರಕದಿಂದ ಯಾರು ಪಾರು ಮಾಡ್ತಾರೆ. ಸಾಮಾನ್ಯವಾದ ಅರ್ಥ ಏನಂದ್ರೆ ಕೆಲವರು ಹೇಳುವಾಗ ಹುತು ಎಂಬ ನರಕ ಅಂತ. ಹುತು ಎಂಬ ನರಕ ಅಲ್ಲ, ಇಡೀ ನರಕಕ್ಕೆ ಪುತು ಅಂದ್ರೇನೆ ನರಕ. 84 ಲಕ್ಷ ಏನು ನರಕಗಳಿದೆ ಅದಕ್ಕೆಲ್ಲ ಪುತು. ಅದರಿಂದ ತ್ರಾಯತೆ, ಪಾರು ಮಾಡ್ತಾನೆ, ಅವ್ರನ್ನ ಸ್ಮರಣೆ ಅಂತ ಅರ್ಥ. ಅಂದ್ರೆ ಯಾರು? ನಿನ್ನನ್ನೇ ನೀನು ಸ್ಮರಣೆ ಮಾಡಿಕೊ ಅಂತ ಅರ್ಥ. ನಿಜವಾದ ಪುತ್ರ ಯಾರು? ಭಗವಂತನೇ. ಆಮೇಲೆ ಪೌತ್ರಾನ್ ಅಂತ ಇದೆ. ಪೌತ್ರಾನ್ ಅಂದ್ರೆ ಏನು? ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಪೌತ್ರಾನ್ ಅಂದ್ರೆ ಹುತು ಎಂಬ ನರಕದಿಂದ ಪಾರು ಮಾಡುವಂತಹ ವ್ಯಕ್ತಿಗಳ ಒಳಗಡೆ ನಿಂತು ಪಾರು ಮಾಡುವವನು ಯಾವನೋ ಅವನು ಪೌತ್ರ. ನೀನೇ ನೋಡಿ, ಪುತ್ರ ಅಂದ್ರು ನೀನೇ, ಪೌತ್ರ ಅಂದ್ರು ನೀನೇ. ಭ್ರಾತೃನ್ ಅಂದ್ರೆ ಸಾಮಾನ್ಯವಾಗಿ ಅಣ್ಣ ಅಂತ ಅರ್ಥ. ಹಾಗಾದ್ರೆ ನಿಜವಾದ ಅರ್ಥ ಏನು ಭ್ರಾತೃನ್ ಅಂದ್ರೆ? ಅದಕ್ಕೆ ಬರೀತಾರೆ, ಭ್ರಾತೃನ್ ಅಂದ್ರೆ ಭ್ರಮೆಯಲ್ಲಿ ಮುಳುಗಿದವರು. ಅಂದ್ರೆ ಭ್ರಮೆಯಲ್ಲಿ ಯಾರು ಮುಳುಗಿರ್ತಾರೆ ಅಂತವರನ್ನ ತ್ರಾಯತೆ, ಕಾಪಾಡೋ ಅದು ನೀನೇ. ಭ್ರಮೆಯಲ್ಲಿ ನರಕದಿಂದ ಪಾರು ಮಾಡೋ ನೀನೆ, ಅವರೊಳಗೆ ನಿಂತುಕೊಂಡು ವ್ಯಾಪಾರ ಮಾಡೋ ನೀನೆ. ಭ್ರಮೆಯಲ್ಲಿ ಹೌದೋ ಅಲ್ವೋ, ದೇವರು ಸರ್ವೋತ್ತಮ ಹೌದೋ ಅಲ್ವೋ ಅಂತ ಭ್ರಮೆಯಲ್ಲಿ ತೊಡಗಿ. ಪಾಪ ಸಜ್ಜನರು ಇರ್ತಾರೆ, ಈ ದುಷ್ಟರ ಸಹವಾಸದಿಂದ ಒಮ್ಮೆ ಭ್ರಮೆ ಬರ್ತದೆ. ಆದರೆ ದೇವರು ಆ ಕ್ಷಣದಲ್ಲಿ ಯಾವ ಸಜ್ಜನರು ದುರ್ಜನರ ಜೊತೆಗೆ ಸಂಪರ್ಕದಿಂದ ಭ್ರಮೆಗೊಳಗಾಗುತ್ತಾರೆ ಆಗ ತ್ರಾಯತೆ, ಕಾಪಾಡುವ ನೀನೇ. ಉದಾಹರಣೆಗೆ ಬೇಕಾದ್ರೆ ಅಜಾಮಿಳ ಇದ್ದಾನೆ, ಅವನು ನಿಜವಾಗಿಯೂ ಪರಮ ಸಾತ್ವಿಕ. ಆದರೆ ಅವನು ಎಷ್ಟೇ ಪರಮ ಸಾತ್ವಿಕನಾಗಿದ್ದರೂ ಕೂಡ ಏನಾಯಿತು? ದುರ್ಜನರ ಸಹವಾಸ, ದುಷ್ಟ ವೇಶ್ಯೆಯ ಸಂಘದಿಂದ ಪೂರ್ಣ. ಆದ್ರೆ ಭಗವಂತ ಏನ್ ಮಾಡಿದ? ಮರು ಕ್ಷಣದಲ್ಲಿ ಅವನಿಗೆ ನಾರಾಯಣ ಸ್ಮರಣೆ ಅಂತ್ಯಕಾಲದಲ್ಲಿ ಬರುವ ಹಾಗೆ ಮಾಡಿ, ನಾರಾಯಣ ಅಂದ್ರೆ ಆ ಭಗವಂತ, ವಿಷ್ಣು ದೂತನ್ನು ತೋರಿಸಿ, ಯಮದೂತನ್ನು ತೋರಿಸಿ ಅವನು ಹಾಗೆ ಮೋಕ್ಷವನ್ನು ಪಡೆದ. ಹಾಗೆ ಭಗವಂತ ಹೇಗೆ ಕಾಪಾಡ್ತಾನ? ಭ್ರಾತೃನ್ ಸ್ನುಷಾನ್ ಪುರುಷೋತ್ತಮ. ಇವೆಲ್ಲರೊಳಗೆ ನಿಂತುಕೊಂಡು ವ್ಯಾಪಾರ ಮಾಡೋ ನೀನೇ. ನಿನ್ನ ಮದುವೆಯನ್ನು ನೀನೇ ಮಾಡಿಕೋ. ತೇಷಾಂ ಗತಿಸ್ತು ಗೋವಿಂದ ದುರ್ಲಭ ಚಕಲೌ ಯುಗೆ ಸೋಪಿ ಪಶ್ಯತು ರಾಜರ್ಷಿ ತತ್ಸಂಬಂಧಿ ಜನಾನಿಹ. ಆವಾಗ ಬಂಧುಗಳನ್ನು ನೋಡು. ಕಲಿಯುಗದಲ್ಲಿ ನಿನ್ನ ಬಂಧುಗಳು ದೇವತೆಗಳು ಭೂಮಿಗೆ ಬಂದು ಅತಿ ದುರ್ಲಭ. ಯಾಕೆ ಗೊತ್ತಾ? ಎಲ್ಲಿ ಪುಣ್ಯದ ಕೆಲಸ ಜಾಸ್ತಿ ಆಗುತ್ತೆ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ. ಈಗ ದೇವತೆಗಳು ಯಾಕೆ ಕಲಿಯುಗದಲ್ಲಿ ಪಾಪಗಳು ಜಾಸ್ತಿ ಆಗಿದೆ. ನೀ ಏನ್ ಮಾಡ್ಬೇಕು? ಆ ಸಜ್ಜನರನ್ನ ಪಾಪಗಳಿಂದ ಮುಕ್ತರನ್ನಾಗಿ ಮಾಡ್ಬೇಕು. ಹೇಗೆ ಮುಕ್ತನ? ದೇವರು ವೈಕುಂಠ ತಾಗತಃ. ದೇವರು ಯಾಕೆ ವೈಕುಂಠದಿಂದ ಬಂದ? ಅವನು ಬಂದ್ರೆ ಸಾಕಂತೆ. ಈ ಯಾರು ಸಜ್ಜನರು ದುರ್ಜನರ ಸಹವಾಸಕ್ಕೊಳಗಾಗಿ ಹಾಳಾಗ್ತಿರ್ತಾರಲ್ಲ, ಆ ದೇವರ ಆಗಮನದಿಂದ ಶುದ್ಧಿ. ನಾವು ಹೇಳ್ತೇವಲ್ಲ, ದೊಡ್ಡ ದೊಡ್ಡ ನಿಮ್ಮ ಪಾದಧೂಳಿ ನಮ್ಮ ಮನೆಯೊಳಗೆ ಬಿದ್ರೇನೆ ಮನೆ ಪಾವನವಾಗುತ್ತೆ. ಒಬ್ಬ ಸಾಮಾನ್ಯ ಭಕ್ತ
ದೇವರ ಮೇಲೆ ವಿಶ್ವಾಸ ಇರುವ ಜ್ಞಾನಿ ಅವ ಪಾದ ಧೂಳಿ ಇಟ್ರೇನೆ ಮನೆ ಪಾವನವಾಗುತ್ತೆ. ಅಂದ್ರೆ ಸಾಕ್ಷಾತ್ ಭಗವಂತ ವೈಕುಂಠದಿಂದ ಬಿಟ್ಟು ಬಂದ್ರೆ ಆ ಮನೆ ಪಾವನವಾಗದೆ ಇರ್ತದೆಯೇ? ಖಂಡಿತವಾಗಿಯೂ ಆ ಮನೆ ಪಾವನವಾಗುತ್ತೆ. ಅದಕ್ಕೋಸ್ಕರವಾಗಿ ಇಡೀ ಭೂಲೋಕವನ್ನ ಪರಿಶುದ್ಧ ಮಾಡ್ಲಿಕ್ಕಾಗಿ ಭಗವಂತ ನೀನು ನಿನ್ನ ಎಲ್ಲ ಪರಿವಾರ ದೇವತೆಗಳಿಂದ ಸಮೇತನಾಗಿ ಭೂಲೋಕಕ್ಕೆ ಬಂದು ಸಜ್ಜನರನ್ನ ಉದ್ಧಾರ ಮಾಡು ಅಂತನ್ನುವಂತ ಅಭಿಪ್ರಾಯದಲ್ಲಿ ಕೇಳಿದ್ದಾರೆ. ಆಗ ಮಾತನು ವಚನಮಾಕರಣ್ಯ ಮನಸಾ ಶೇಷ ಪಕ್ಷಿಣೌ ಸಸ್ಮಾರ ಪ್ರತಿದೀಪಾಲ ಶ್ರೀನಿವಾಸ ಸತಾಂಗತಿ. ಈ ತರ ಬೇಡಿಕೊಂಡಿದ್ದರಿಂದಲೇನೆ ಅವ ಏನು ಮಾಡಿದ, ತನ್ನ ಯಾರ ಮುಖಾಂತರವಾಗಿ ಆ ದೇವತೆಗಳನ್ನ ಭೂಲೋಕಕ್ಕೆ ಬರುವ ಹಾಗೆ ಮಾಡಿದ ಅನ್ನುವಂತ ವಿಚಾರವನ್ನ ಮುಂದೆ ಹೇಳ್ತಾರೆ. ಹಾಗಾದ್ರೆ ಆ ದೇವತೆಗಳೆಲ್ಲರೂ ಕೂಡ ದೇವಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಪರಮಾತ್ಮನ ಮದುವೆಯನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ, ಯಾರು ಹೋಗಿ ಅವರಿಗೆ ಹೇಳಿದ್ರು, ಯಾಕೆ ಅವರನ್ನೇ ಹೇಳಿದ್ರು ಅನ್ನುವಂತ ವಿಚಾರವನ್ನ ಮತ್ತೆ ನಾಳೆ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಅಯಂ ಶ್ಲೋಕಾಭಿಪ್ರಾಯ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ರಕ್ಷಯಂ ಯಾತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀನಿವಾಸ ದೇವರ ಅಡಿದಾವರೆಗಳಲ್ಲಿ ಈ ನುಡಿಗುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.